ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರವಾಗಿ ಮತ್ತೆ ಕೇಸೆಟ್ ವಿಡಿಯೋದ ಪಾರ್ಟ್ 2 ನ ನಿಮ್ಗೋಸ್ಕರ ತಂದಿದ್ದೇನೆ. ಮೊದಲನೇ ವಿಡಿಯೋದಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಅಲ್ಲಿ ನೋಡಿದ್ದೀರಾ. ಅದು 1 to 30 ವರೆಗೆ ಕ್ವಶನ್ಸ್ ಮಾಡಿದೆ. ಸೊ ಇವತ್ತು 31 ಇಂದ 65 ವರೆಗೆ ಸಂಪೂರ್ಣ ಅನಾಲಿಸಿಸ್ ಅನ್ನ ನಿಮ್ಗೋಸ್ಕರ ಮಾಡ್ಕೊಡ್ತೀನಿ. ಯಾಕಂದ್ರೆ ಬರೀ ಉತ್ತರ ಹೇಳೋದು ದೊಡ್ಡದಲ್ಲ. ಮುಂದೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೇಸೆಟ್ಸ್ ಬರೆಯೋರಿ ಸರಿ ಆಗದೆ ಇದ್ರೆ ನೆಕ್ಸ್ಟ್ ಟೈಮ್ಸ್ ಪ್ರಯತ್ನ ಮಾಡೋರ್ಗೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋಗಳು ಕೊನೆ ತನಕ ನೋಡಿ. ಬರ್ತಾ ಇರುವಂತ ಮುಂದಿನ TET, GPSTR ಮತ್ತು HSTR ಪರೀಕ್ಷೆಗಳಿಗೆ ಕಂಪ್ಲೀಟ್ ಸೋಷಿಯಲ್ ಸೈನ್ಸ್, ಏನ್ ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಕಂಪ್ಲೀಟ್ ಆಗಿ ಸಿಗತ್ತೆ. ಫುಲ್ ಪ್ಯಾಕೇಜು ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ನಿಮ್ಗೋಸ್ಕರ ಅಪ್ಲೋಡ್ ಆಗತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೂ ಯಾರ್ಯಾರು ನನಗೆ ಕೆಸೆಟ್ಸ್ ಫಾಲೋ ಮಾಡಿದಿರಾ ನೀವೆಲ್ಲ ನಿಮ್ ಸ್ನೇಹಿತರಿಗೆ ಅಟ್ಲೀಸ್ಟ್ ಪರಿಚಯ ಮಾಡಿ ಅವ್ರಿಗೊಂದು ಗುಡ್ ಬೆಟರ್ ಆಗಿರ್ತಕ್ಕಂತಹ, ಎಲ್ಲೋ ದುಡ್ಡು ಕೊಡು ಪರ್ಚೇಸ್ ಮಾಡಿ ಇನ್ನೇನೋ ಅಥವಾ ಎಲ್ಲೋ ಹೋಗಿ ಕೋಚಿಂಗ್ಸ್ ಮಾಡೋಕೆ ಅವಕಾಶ ಇಲ್ಲದೆ ಇರೋರ್ಗೆ ಇದೊಂದು ಒಳ್ಳೆ ಅವಕಾಶ ಫ್ರೀ ಆಗಿ ಮಾಡಿಕೊಡ್ತಾ ಇದ್ದೀನಿ. ಸೋಷಿಯಲ್ ಸೈನ್ಸ್ ನ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳು. ಹಾಗಾಗಿ ಅವ್ರಿಗೆಲ್ಲ ಪರಿಚಯ ಮಾಡ್ತೀರಿ ಸ್ಫೂರ್ತಿ ಅಕಾಡೆಮಿ ಮುಖಾಂತರವಾಗಿ. ಅದರ ಲಿಂಕ್ ನ ಒಂಚೂರು ಅವರಿಗೆ ಶೇರ್ ಮಾಡೋದ್ರ ಮುಖಾಂತರ ಚಾನಲ್ ನ ಡೆವಲಪ್ ಮಾಡೋದಕ್ಕೆ. ಕಾಣ್ತಾ ಇರೋ QR ಕೋಡ್ ಅನ್ನ ಸ್ವಲ್ಪ QR ಕೋಡ್ ಬಂದ ತಕ್ಷಣ ಏನೋ ಮುಜುಗರ ಪಡ್ಕೋಬೇಡಿ, ಸ್ಕ್ಯಾನ್ ಮಾಡಿ ಅದಕ್ಕೊಂದಿಷ್ಟು ಧನ ಸಹಾಯ ಮಾಡ್ತಾರೆ. ರಮೇಶ್ ಸರ್ ಕರ್ನಾಟಕದಲ್ಲಿರೋ ಇಷ್ಟು ಜನರಿಗೆ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಆ ಹೆಲ್ಪ್ ಅಲ್ಲಿ ನಮ್ದು ಒಂದು ಕಾಣಿಕೆ ಇರ್ಲಿ ಅನ್ನುವಂತ ಒಂದು ಜವಾಬ್ದಾರಿ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಧನ ಸಹಾಯವನ್ನ ಮರಿದೇನೆ ಮಾಡ್ತೀರಾ ಅಂತ ಹೇಳ್ತಾ ಬನ್ನಿ ವಿಡಿಯೋದಲ್ಲಿ 31 ಇಂದ 65 ವರೆಗೆ ಎಷ್ಟು ಅದ್ಭುತವಾಗಿದೆ ಪ್ರಶ್ನೋತ್ತರಗಳು ಅನ್ನೋದನ್ನ ನೋಡೋಣ. ಹಲೋ ಸ್ನೇಹಿತರೆ, ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಸೆಟ್ ಪರೀಕ್ಷೆಯನ್ನ ಆಲ್ರೆಡಿ ನೀವೆಲ್ಲರೂ ಬರ್ದಿದ್ದೀರಿ. ಸೊ ಇವತ್ತಿನ ಕೆಸೆಟ್ಸ್ ಇದು ಪಾರ್ಟ್ 2 ವಿಡಿಯೋ. ನಿಮ್ಗೆ ಕ್ವಶನ್ ನಂಬರ್ 31 ಇಂದ 65 ವರೆಗೂ ಕೂಡ ಇದರಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಉತ್ತರಗಳನ್ನ ನಾನು ನಿಮ್ಗೆ ಹೇಳ್ತೇನೆ. ಮೊದಲನೇ ವಿಡಿಯೋ ತುಂಬಾ ಚೆನ್ನಾಗಿ ನೋಡಿದ್ದೀರಾ, ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಅದಕ್ಕೆಲ್ಲ ಸ್ಫೂರ್ತಿ ಅಕಾಡೆಮಿ ನಿಮ್ಗೆ ಈ ಒಂದು ಪ್ರಯತ್ನ ಮಾಡ್ಕೊಡ್ತಾ ಇದೆ. ಬನ್ನಿ ಕ್ವಶನ್ ನಂಬರ್ 31 ನೋಡೋಣ. 31ನೇ ಪ್ರಶ್ನೆ ಹೀಗಿದೆ ನೋಡಿ. ಕಾಯ್ದೆಗಳು ಮತ್ತೆ ವರ್ಷಗಳನ್ನ ಹೊಂದಿಸಿ ಬರೀರಿ ಕೇಳಿದ್ದಾರೆ. ಒಂದು ರೆಗ್ಯುಲೇಟಿಂಗ್ ಆಕ್ಟ್, ಬೆಂಗಾಲ್ ಜುಡಿಕೇಟರ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್, ಚಾರ್ಟರ್ ಆಕ್ಟ್ಸ್. ಇವು ಮೂರು ಕೂಡ ಶಾಸನಬದ್ಧವಾಗಿ ಕೊಟ್ಟಿರ್ತಕ್ಕಂಥದ್ದು. ಒಂದು ಪ್ರಾಂತೀಯ ಕಾಯ್ದೆಗಳನ್ನ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ನಿಮಗೆ ಗೊತ್ತಿದೆ 1773. ಎಗೆ 4 ನಿಮ್ಗೆ ಬರುತ್ತೆ. ಯಾಕೆ ಅಂತಂದ್ರೆ ಬ್ರಿಟಿಷ್ ಸಂವಿಧಾನ ವ್ಯವಸ್ಥೆಯ ಡೆವಲಪ್ಮೆಂಟ್ಸ್ ಅಲ್ಲಿ ಮೊದಲನೇ ಕಾಯ್ದೆ ಅದು. ಅದಾದ ನಂತರ ನಿಮ್ಗೆ 1784ರಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್ ಕೂಡ ಬಂದಿತ್ತು. ಸಿಗೆ 2 ಆಗತ್ತೆ ಅಲ್ವಾ. ಆಮೇಲೆ ಚಾರ್ಟರ್ ಆಕ್ಟ್ಸ್ ಗಳು ಒಟ್ಟು 4 ಚಾರ್ಟರ್ ಆಕ್ಟ್ಸ್ ಗಳು ಪ್ರವರ್ಧಮಾನಕ್ಕೆ ಬಂದಿತ್ತು. 1793ರಿಂದ ಶುರುವಾಯಿತು. ಡಿಗೆ 1, ಅಲ್ಲಿಗೆ 2ಗೆ ಮಾತ್ರ ನಿಮ್ಗೆ ಬಿಗೆ 3 1781 ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ನೋಡ್ತಾ ಹೋದ್ರೆ 3ನೇ ಆಪ್ಷನ್ ನಿಮ್ಗೆ ಕರೆಕ್ಟ್ ಆಗುತ್ತೆ. ನಿಮಗೆ ಗೊತ್ತಿದೆ ಚಾರ್ಟರ್ ಆಕ್ಟ್ ಗಳು ಶುರುವಾಗಿದ್ದು 1793ರಿಂದ. 2ನೇ ಚಾರ್ಟರ್ ಆಕ್ಟ್ 1813, 1833 ವಿಲಿಯಂ ಬೆಂಟಿಕ್ ಕಾಲಕ್ಕೆ, 1853 ನಮ್ಗೆ ಲಾರ್ಡ್ ಡಾಲ್ಹೌಸಿ ಕಾಲಕ್ಕೆ ಬಂತು. ಸೊ ಹಂಗಾಗಿ 4 ಚಾರ್ಟರ್ ಆಕ್ಟ್ ಗಳು ಇಲ್ಲಿ ಬಂದ್ವು. ಅಲ್ಲಿಗೆ ಬಂದ್ರೆ ನಿಮ್ಗೆ ಉತ್ತರ ಇದು ರೆಡಿ ಆಗುತ್ತೆ. ಬಟ್ 1813ರ ಚಾರ್ಟರ್ ಆಕ್ಟ್ ಬಗ್ಗೆ ಈ ಸಾರಿ ನಿಮ್ಗೆ ಕೆಸೆಟ್ಸ್ ಅಲ್ಲಿ ಒಂದು 3 ಪ್ರಶ್ನೆಗಳು ರೈಸ್ ಆಗಿದೆ. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿದಿರಿ, ನೋಡಿ. ಸೊ ಇದು ಕೂಡ ತುಂಬಾ ಉತ್ತಮವಾದ ಪ್ರಶ್ನೆ. ಭಾರತದಲ್ಲಿ ಇದ್ದಂತ ಕಮಿಯವತಿ ಪದ್ಧತಿಯ ಅರ್ಥವೇನು ಅಂತ. ಕಮಿಯವತಿ ಅಂತಂದ್ರೆ ಇದು ಜೀತದಾಳುಗಳು ಅನ್ನೋ ಅರ್ಥ ಕೊಡುತ್ತೆ. ಬೌಂಡೆಡ್ ಲೇಬರ್ಸ್ ಅನ್ನೋದಕ್ಕೆ ನಾವು ಹೇಳ್ತೀವಿ. ಏನಾಗಿತ್ತು ಇಲ್ಲಿ, ಕಮಿಯವತಿ ಅಂದ್ರೆ ಜೀತದಾಳು ಪದ್ಧತಿ ಅನ್ನುವಂಥದ್ದನ್ನ ನಾವು ಹೇಳಬಹುದು. ಇದು ಬಿಹಾರ್ ಮತ್ತು ಬಂಗಾಳಗಳಲ್ಲಿ ಇದ್ದಂತಹ ಒಂದು ಪದ್ಧತಿಯಾಗಿತ್ತು. ನಮ್ಮಲ್ಲಿ ಹೆಂಗೆ ಜೀತದಾಳು ಅಂತ ಕರಿತೀವೋ ಹಂಗ ಅಲ್ಲಿ ಅವರು ಅದನ್ನ ಆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕಮಿಯವತಿ ಅಂತ ಕರಿತಾ ಇದ್ರು. ಸೊ ಇದಕ್ಕೆ ಇತರೆ ಹೆಸರುಗಳು ಆ ಭಾಗದಲ್ಲಿ ನೀವು ನೋಡೋದಾದ್ರೆ ಕನುವಾ ಅಂತ ಕೊಡ್ತಾರೆ, ಸೆವಾಕೀಸ್ ಅಂತೇಳಿ, ಬೌಟಿ ಅಂತೇಳಿ, ಖಾಂದ್, ಹರ್ವಾಯಿ ಮತ್ತು ಕ್ರಿಶಾರಿ ಈ ತರದ ಪದಗಳು ಅಲ್ಲಿ ಬಳಕೆಯಲ್ಲಿದ್ದಾವೆ. ಈ ಪಟ್ಟಿಗೆ ಅವರು ನೇಟಿವ್ ಭಾಷೆಯನ್ನು ಕೂಡ ಕೇಳ್ತಾರೆ ಅನ್ನೋದು ಬಹಳ ಆಶ್ಚರ್ಯಕರವಾದ ಪ್ರಶ್ನೆ. ಈ ತರ ಎಲ್ಲ ಕೇಳಬಾರ್ದು, ಆಕ್ಚುಲಿ ಕೇಳ್ಬಿಟ್ಟಿದ್ದಾರೆ. ಇದು ರಿಸರ್ಚಬಲ್ ಕ್ವಶನ್ಸ್ ಇದು. ಹಂಗಾಗಿ 9 ಫೆಬ್ರವರಿ 1976ರಂದು ಜೀತದಾಳು ಪದ್ಧತಿ
ವಿರೋಧ ಕಾಯ್ದೆ ಕೂಡ ಅದನ್ನ ಆಚರಣೆ ಮಾಡಬಾರದು ಅಂತ ಹೇಳಿ ಭಾರತದ ಸಂವಿಧಾನ ಜಾರಿಗೆ ತಂದ್ರು. ನೋಡಿ, ಭಾರತ ಸ್ವತಂತ್ರ ಆಗಿದ್ದು 1947 ಕೂಡ ಕಾನ್ಸ್ಟಿಟ್ಯೂಷನ್ಗೆ ಎಮರ್ಜೆನ್ಸಿ 50 ಬಂದ್ವಿ. ಇಲ್ಲಿಂದ ಹಿಡಿದು 76ರವರೆಗೆ ಸುಮಾರು 26 ವರ್ಷದ ನಂತರ ಈ ಕಾಯ್ದೆ ಜಾರಿಗೆ ಬಂತು ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಈ ಕಾಯ್ದೆ ಬಗ್ಗೆ ಅವೇರ್ನೆಸ್ ನಮ್ಮ ಭಾರತಕ್ಕೆ ಇರ್ಲಿಲ್ವಾ ಅನ್ನುವಂತ ಪ್ರಶ್ನೆ. ಸೊ ನೆಕ್ಸ್ಟ್ ಬರೋಣ 33ನೇ ಪ್ರಶ್ನೆ ಏನಿದೆ ಅಂತೇಳಿ. 33 ಕ್ವಶನ್ಸ್ ನೋಡಿ. ಈ ಕೆಳಗಿನ ಯಾವ ಕದನದ, ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು, ನಿಮ್ಗೂ ಕೂಡ ಬಹಳ ಮುಖ್ಯವಾಗತ್ತೆ ಇದು. ಈ ಕೆಳಗಿನ ಯಾವ ಕದನದ ನಂತರ ಮರಾಠ ಸಾಮ್ರಾಜ್ಯ ಪತನವಾಯಿತು ಅಂತ. ಪತನವಾಗಿದ್ದು 3ನೇ ಆಂಗ್ಲೋ ಮರಾಠ ಯುದ್ಧದ ನಂತರ. ಉತ್ತರ ಬಂದ್ಬಿಟ್ಟು ನಿಮ್ಗೆ ಕಿರ್ಕಿ ಯುದ್ಧ ಅಂತ ಬರುತ್ತೆ. ಹೇಳ್ತೇನೆ, 3ನೇ ಆಂಗ್ಲೋ ಮರಾಠ ಯುದ್ಧ ನಡೆದದ್ದು 1817, 18, 19 ಮಧ್ಯ ನಡೀತು. ಇದು ಕಿರ್ಕಿ ಯುದ್ಧದಿಂದ ಆರಂಭಗೊಂಡತ್ತೆ. ನವೆಂಬರ್ 5, 1817 ಈ ಕಿರ್ಕಿ ಯುದ್ಧ ಆರಂಭಗೊಳ್ಳುತ್ತೆ. ಅಲ್ಲಿಂದ ಎಕ್ಸ್ಟೆಂಡ್ ಆಗುತ್ತೆ ಯುದ್ಧ, ನಾಗ್ಪುರದ ಕಡೆಗೆ ಶಿಫ್ಟ್ ಆಗುತ್ತೆ. ನಾಗ್ಪುರದ ನಂತರ ಭೀಮಾ ಕೋರೆಗಾಂವ್ ಯುದ್ಧ ನಡೆಯುತ್ತೆ. ಜನವರಿ 1, 1817 ಕೂಡ ಇದು ಕೂಡ ನಡೆದು ಹೋಗಿತ್ತು. ಸೊ ಇಲ್ಲಿ ನಮ್ಗೆ 17 ಅನ್ನಕ್ಕಿಂತ ಇದು 18ಕ್ಕೆ ಬಂತು ಇದು. ಓಕೆ, ಅಲ್ಲಿವರೆಗೂ ಕೂಡ ಬಂತು. ಸ್ವಲ್ಪ ಇಸ್ವಿ ಮಿಸ್ಟೇಕ್ ಆಗಿದೆ. 18ರವರೆಗೂ ಕೂಡ ಬಂತು. ಜನವರಿ 1ರವರೆಗೆ ಶಿಫ್ಟ್ ಆಯ್ತು. ನಂತರ 2ನೇ ಬಾಜಿರಾವ್ ಯುದ್ಧದಲ್ಲಿ ಶರಣಾಗತಿ ಆಗ್ತೀನಿ ಅಂತ ಬಂದ ಮೇಲೆ ಈ 2ನೇ ಬಾಜಿರಾವ್ ಜೂನ್ 3, 1818 ಮತ್ತೆ ಕಿರ್ಕಿಯಲ್ಲಿ ಆತ ಶರಣಾಗತನಾಗ್ತಾನೆ. ಅಲ್ಲಿಗೆ ಮಾಂಡ್ಸರ್ ಒಪ್ಪಂದ 1818ಕ್ಕೆ ಮಾಡ್ತಾರೆ. ಸೊ ಹಾಗೆ ಮಾಡೋದ್ರ ಮುಖಾಂತರವಾಗಿ ಇಲ್ಲಿ ಈ ಯುದ್ಧ ಏನಾಯ್ತು, ಕೊನೆಗೊಳ್ತು. ಅಲ್ಲಿಗೆ ಮರಾಠ ಸಾಮ್ರಾಜ್ಯದ ಕಂಪ್ಲೀಟ್ ಆದಂತ ಅವನತಿಯನ್ನ ಕ್ಲೋಸ್ ಮಾಡ್ತಾರೆ. ಅಲ್ಲಿಗೆ 2ನೇ ಬಾಜಿರಾವ್ನ ಪೇಶ್ವೆ ಅಧಿಕಾರಗಳನ್ನು ಕೂಡ ಕೊನೆ ಮಾಡ್ತಾರೆ. ಅಲ್ಲಿಗೆ 2ನೇ ಬಾಜಿರಾವ್ ಏನಿದ್ದಾನಲ್ವಾ, ಈ 2ನೇ ಬಾಜಿರಾವ್ಗೆ ಒಂದು ಕಾನ್ಪುರದಲ್ಲಿ ಒಂದು ಸೈಟ್ ಕೊಡೋದ್ರ ಮುಖಾಂತರವಾಗಿ ಉಳಿಸ್ಕೋತಾರೆ. ಹಾಗೆ 2ನೇ ಬಾಜಿರಾವ್ ಮುಂದೆ ಒಬ್ಬ ದತ್ತು ಪುತ್ರ ಅಂತ ಹೇಳ್ತಾನೆ, ಅವನೇ ನಾನಾ ಸಾಹೇಬ್. ಈ ನಾನಾ ಸಾಹೇಬ್ 1857 ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ವ ಅಥವಾ ಪೆನ್ಷನ್ ಸ್ಕೀಮ್ ನ ಕ್ಯಾನ್ಸಲೇಷನ್ಸ್ ವಿರುದ್ಧ ಅವನು ಹೋರಾಟ ಮಾಡಿದ್ದು. ಇದಿಷ್ಟು ನಿಮ್ಗೆ ಕಿರ್ಕಿ ಯುದ್ಧದ ಬಗ್ಗೆ ನಮ್ಗಿಲ್ಲಿ ಎಕ್ಸ್ಪ್ಲನೇಷನ್ಸ್ ಅದು ಹೇಳತ್ತೆ. ಸೊ ಹಾಗಾಗಿ 3ನೇ ಆಂಗ್ಲೋ ಮರಾಠ ಯುದ್ಧ, ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ಸಂಪೂರ್ಣ ವಿಡಿಯೋಗಳು ಕೂಡ ಕೆಳಗಡೆ ಕ್ಲಿಪ್ಪಿಂಗ್ಸ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಾರಿ ರಿವ್ಯೂ ಮಾಡಿ. TET, GPSTR, HSTR ಗೆ ಬರುವಂತ ಮುಂದಿನ ದಿನಗಳಲ್ಲಿ ತುಂಬಾ ಅದ್ಭುತವಾದ ಲೆಸನ್ಗಳು ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಅಲ್ಲಿ ಬರುತ್ತೆ. ವಾಚ್ ಮಾಡ್ತಾ ಇರಿ. ಇಂಡಿಯಾ ಎ ನೇಷನ್ ಇನ್ ದಿ ಮೇಕಿಂಗ್ ಅನ್ನುವಂತ ಕೃತಿ, ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರ ಬಗ್ಗೆ ಫುಲ್ ಡೀಟೈಲ್ ಒಂದು ಅರ್ಧ ಗಂಟೆ ವಿಡಿಯೋ ಇದೆ. ಕಂಪ್ಲೀಟ್ ಹಿಸ್ಟ್ರಿ ಅವ್ರದ್ದು ಬಯೋಗ್ರಫಿ ಮಾಡಿದೀನಿ, ನೋಡ್ಕೊಳ್ಳಿ. SN ಬ್ಯಾನರ್ಜಿ ಅವ್ರದ್ದು ಇಂಡಿಯಾ ಎ ನೇಷನ್ ಇನ್ ದ ಮೇಕಿಂಗ್ ಅಂತ, ಇದನ್ನ ಸುರೇಂದ್ರನಾಥ್ ಬ್ಯಾನರ್ಜಿ 1925 ಬರೀತಾರೆ. ಇವ್ರನ್ನ ರಾಷ್ಟ್ರಗುರು ಅಂತಾನೂ ಕೂಡ ಕರಿತೀವಿ. ಇವರು ಸ್ಥಾಪನೆ ಮಾಡಿದಂತ ಸಂಘಟನೆ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಅಂತ ಕರಿತೀವಿ. ಈ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ಬಟ್ ಈ ಅಸೋಸಿಯೇಷನ್ 1886 INCಯ 2ನೇ ಸಮಾವೇಶ ಕೋಲ್ಕತ್ತಾದಲ್ಲಿ ನಡೀತು. ಅವಾಗ ದಾದಾಬಾಯಿ ನವರೋಜಿ ಅವರು ಅದರ ಒಂದು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಸದಸ್ಯರ ಸೇರ್ಪಡೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ, ಎಲ್ಲಾ ರಾಷ್ಟ್ರೀಯ ಸಂಘಟನೆಗಳನ್ನು ಒಟ್ಟುಗೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಸೇರ್ಕೊಳ್ಳುತ್ತೆ. ಅದೇ ರೀತಿ 3ನೇ ಅಸೋಸಿಯೇಷನ್ INC ಮದ್ರಾಸ್ ಅಲ್ಲಿ ನಡೆದಾಗ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ಸ್ ಕೂಡ ಅದರಲ್ಲಿ ಜಾಯಿನ್ ಆಗುತ್ತೆ. ಹೀಗೆ ರಾಷ್ಟ್ರೀಯ ಸಂಘಟನೆಯೊಂದನ್ನ INC ಕಟ್ಟುವಾಗ ಎಲ್ಲ ಸ್ಥಳೀಯ ಸಂಘಟನೆಗಳನ್ನ ಒಟ್ಟುಗೂಡಿಸುವಂತ ಕೆಲಸ ಮಾಡ್ತು. ಅದಕ್ಕೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರೇ ಎ ನೇಷನ್ ಇನ್ ದಿ ಮೇಕಿಂಗ್ ಅನ್ನೋ ಕೃತಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ರಿಪೀಟ್ ಈ ಪ್ರಶ್ನೆ ಇದೇ ಎಕ್ಸಾಮ್ಸ್ ಮತ್ತೆ ಕೇಳಿದ್ದಾರೆ ಮುಂದೆ. ತುಂಬಾ ಖುಷಿ ಆಗುತ್ತೆ ನಿಮ್ಗೆ, ಅದು ಮಾರ್ಕ್ಸ್ ಬರುತ್ತೆ ಅಂದಾಗ. ನೆಕ್ಸ್ಟ್ 35ನೇ ಪ್ರಶ್ನೆ ಇದೆ ನೋಡಿ. ಈ ಕೆಳಗಿನ ಯಾವ ಯೋಜನೆಗಳು, ಕಾಯ್ದೆಗಳು ಲಾರ್ಡ್ ಕರ್ಜನ್ ಜಾರಿಗೆ ತರಲಿಲ್ಲ ಅಂತ. ಬಹಳಷ್ಟು ಜನ ಕನ್ಫ್ಯೂಸ್ ಮಾಡಿ ಈ ಉತ್ತರ ಹಾಕಿ ಬಂದಿರ್ತೀರಿ, ಬಟ್ ಈ ಉತ್ತರ ರಾಂಗ್ ಇದು. ಯಾಕೆ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ತರಲಿಲ್ಲ ಅನ್ನುವ ಕಾನ್ಸೆಪ್ಟ್ ಯಾರು ನೋಡಿಲ್ಲ ಅವ್ರು ಇದನ್ನ ಹಾಕಿ ಬರ್ತೀರಿ. ಉತ್ತರ ಅದಾಗಲ್ಲ. ಉತ್ತರ ಆಗೋದು ಇಲ್ಲಿ ನಮ್ಗೆ ವೆರಿ ಇಂಪಾರ್ಟೆಂಟು ಎ ಮತ್ತೆ ಸಿ ಇದೆಯಲ್ಲ, ಇದು ಉತ್ತರ ಆಗತ್ತೆ. ಆನ್ಸರ್ ಬಂದ್ಬಿಟ್ಟು ಇದೇನೆ. ಬಟ್ ಇದನ್ನ ಯಾರು ನೋಡಿರಲ್ಲ ಅವ್ರು ಇದಕ್ಕೆ ಹಾಕಿರ್ತೀರಾ. ಓಕೆ, ನೋಡಿ, ನಾಗರಿಕ ಸೇವಾ ಕಾಯ್ದೆಗಳು ಇದು ರೆಗ್ಯುಲೇಷನ್ಸ್ 1870ರಿಂದ 79 ಮಧ್ಯೆ ನಾಗರಿಕ ಸೇವಾಗಳ ಕಾಯ್ದೆ ಬಂದಿದ್ದು ಲಾರ್ಡ್ ಲಿಟ್ಟನ್ ಕಾಲದಲ್ಲಿ. ಓಕೆ, ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ಬರುತ್ತೆ. ಹಾಗೇನೆ ದೇಶ ಭಾಷಾ ಪತ್ರಿಕಾ ಕಾಯ್ದೆ, ಇದು ಕೂಡ ನಿಮಗೆ ಗೊತ್ತಿದೆ, ವಿರೋಧ ಮಾಡಿದ್ದು. ಇದು ಕೂಡ ಲಾರ್ಡ್ ಲಿಟ್ಟನ್ ಕೂಡ ಜಾರಿಗೆ ತರ್ತಾನೆ 1878. ಓಕೆ, 1878 ಇದನ್ನ ಜಾರಿಗೆ ತರ್ತಾನೆ. ಇವು ಎರಡು ಲಾರ್ಡ್ ಲಿಟ್ಟನ್ ಜಾರಿಗೆ ತಂದದ್ದು.
EBRD ಆದನಿದು ಲಾರ್ಡ್ ಕರ್ಜನ್ ಜಾರಿಗೆ ತರ್ತಾನೆ. ಪ್ರಾಚೀನ ಸ್ಮಾರಕ ಸಂರಕ್ಷಣಾ ಕಾಯ್ದೆ ಕೂಡ ಅವನು ಜಾರಿಗೆ ತರ್ತಾನೆ 1904ರಲ್ಲಿ. ಹಾಗೇನೆ ವಿಶ್ವವಿದ್ಯಾಲಯ ನಿಯಂತ್ರಣ ಕಾಯ್ದೆ ಕೂಡ ತರ್ತಾನೆ, ಅದು ಕೂಡ 1904ಕ್ಕೆ. ಪೊಲೀಸ್ ಆಯೋಗದ ನೇಮಕ ಕಾಯ್ದೆ ಕೂಡ ತರ್ತಾನೆ 1902ಕ್ಕೆ. ಬಂಗಾಳ ವಿಭಜನೆ ಕೂಡ ಇವನೇ ಮಾಡಿಟ್ಟು ಹೋಗ್ತಾನೆ. ಸೊ ಇವೆಲ್ಲ ಲಾರ್ಡ್ ಕರ್ಜನ್ ತರಲಿಲ್ಲ ಅಂತ ಯಾರು ಕಾನ್ಸೆಪ್ಟ್ ಮಾಡ್ತೀರಾ, ಇದು ಉತ್ತರ ನಿಮ್ಗೆ ಕರೆಕ್ಟ್ ಆಗತ್ತೆ. ಯಾರು ಇದನ್ನ ನೋಡಿರಲ್ಲ ಅವ್ರು ಇದಕ್ಕೆ ಹಾಕಿ ಬಂದಿರ್ತೀರಿ, ಇದು ರಾಂಗ್ ಆಗತ್ತೆ. ನೆನಪಿಟ್ಕೊಳ್ಳಿ, ಇದು ರಾಂಗ್ ಆಗತ್ತೆ, ಇದು ನಿಮ್ಗೆ ರೈಟ್ ಆಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಬರೋಣ. ಕ್ವಶನ್ ನಂಬರ್ 36 ಇದೆ ನೋಡಿ. ಏನ್ ಹೇಳ್ತಾನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ವ್ಯಾಪಾರದ ಮೇಲಿನ ತನ್ನ ಏಕಸ್ವಾಮ್ಯವನ್ನು ಯಾವ ವರ್ಷದಲ್ಲಿ ಕಳೆದುಕೊಂಡಿತು ಅಂತಿದೆ. ಓಕೆ, ಇದು ಕಂಪ್ಲೀಟ್ ಆಗಿ ಈಸ್ಟ್ ಇಂಡಿಯಾ ಕಂಪನಿ ಮೊನೋಪೋಲಿ ಏನಿದೆ ಇದನ್ನ ಯಾವಾಗ ಕ್ಯಾನ್ಸಲ್ ಆಯ್ತು ಅಂತಂದ್ರೆ 1813ರ ಆಕ್ಟ್ ಅಲ್ಲಿ. ನೋಡಿ, ಚಾರ್ಟರ್ ಆಕ್ಟ್ ಅಲ್ಲಿ ಇದು ಎರಡನೇ ಪ್ರಶ್ನೆ ಬಂದಿದ್ದು, ರಿಪೀಟೇಷನ್ಸ್. ಈಸ್ಟ್ ಇಂಡಿಯಾ ಕಂಪನಿಗೆ ಕೇವಲ ಭಾರತ, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಇಲ್ಲಿ ಅಧಿಕಾರ ವ್ಯಾಪಾರ ಮಾಡಬೇಕಾ ಅನ್ನುವಂತ ಹಕ್ಕೇನಿತ್ತು, ಅದನ್ನ ಇಲ್ಲಿ ಕ್ಯಾನ್ಸಲೇಷನ್ಸ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಯುರೋಪಿಯನ್ ರಾಷ್ಟ್ರಗಳಿಗೆ ಅಗತ್ಯ ಮಾಡ್ಕೊಳ್ಳುವಂತ ಅವಕಾಶ ಇಲ್ಲಿ ಬಂತು. ಹಾಗಾಗಿ 1813ರಲ್ಲಿ ಇಂಪಾರ್ಟೆಂಟ್ ಆಗಿ 1,00,000 ಹಣವನ್ನ ಶಿಕ್ಷಣಕ್ಕಾಗಿ ಮೀಸಲಿಡೋದು ಜಾರಿಗೆ ತಂದ್ರು. ಕ್ರೈಸ್ತ ಮಿಷನರಿಗಳಿಗೂ ಕೂಡ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವನ್ನ ಕೊಡಲಾಯಿತು. 16ಕ್ಕಿದ್ದಂತ ಶಾಸಕಾಂಗದ ಸಂಖ್ಯೆಯನ್ನ 60ಕ್ಕೆ ಏರಿಸಿದ್ದು ಕೂಡ ಇದೇನೆ. ಹಾಗಾಗಿ ಬಹಳಷ್ಟು ವಿಚಾರಗಳು 1813ರ ಚಾರ್ಟರ್ ಆಕ್ಟ್ ಅಲ್ಲಿ ಬರ್ತಾ ಹೋಯ್ತು. ಈ ಆಕ್ಟ್ ಗಳ ಬಗ್ಗೆ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿದೆ, ಅದನ್ನ ಕೂಡ ನೀವು ನೋಡಿ. ಎಲ್ಲಾ ಕಾಯ್ದೆಗಳನ್ನು ಮಾಡಿದ್ದೀನಿ. ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 37 ಏನ್ ಹೇಳುತ್ತೆ ನೋಡಿ. ರಾಷ್ಟ್ರೀಯವಾದಿಗಳಲ್ಲಿ ಯಾರು ಪ್ರಾಥಮಿಕವಾಗಿ ಸೋರಿಕೆ ಸಿದ್ಧಾಂತ ಭಾರತದಲ್ಲಿ ವಸಾಹತುಶಾಹಿ ಆರ್ಥಿಕ ವಿಮರ್ಶೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತಿದೆ. ಅದರಲ್ಲಿ ABC ಇದೆಯಲ್ಲ, ಇವ್ರು 3 ಜನ ಬರ್ತಾರೆ. ಸೊ ಹಂಗಾಗಿ ನಿಮ್ಗೆ 3ನೇ ಆಪ್ಷನ್ ರೆಡಿ ಆಗತ್ತಿದು. ದಾದಾಬಾಯಿ ನವರೋಜಿ ಅವ್ರ ಪುಸ್ತಕ ನಿಮಗೆ ಗೊತ್ತಿದೆ, 1901ರಲ್ಲಿ ಪಾವರ್ಟಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಈ ಪುಸ್ತಕದ ಮೂಲಕ ಅವರು ಡ್ರೈನ್ ಥಿಯರಿ ಬರೀತಾರೆ. ರೋಮೇಶ್ ಚಂದ್ರ ದತ್ ಇದ್ದಾರೆ, ದಿ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾದ ಮುಖಾಂತರ ಕೂಡ ಅವರು ಬರೀತಾರೆ. MG ರಾನಡೆ ಅವರು ದಿ ಎಕನಾಮಿಕ್ ಅನಾಲಿಸಿಸ್ ಕ್ರಿಟಿಸೈಸ್ ಬ್ರಿಟಿಷ್ ಪಾಲಿಸಿ ಅನ್ನೋದ್ರ ಮುಖಾಂತರ ಅವರು ಕೂಡ ಬರೀತಾರೆ. 3 ಜನರು ಕೂಡ ಭಾರತದ ಆರ್ಥಿಕ ವಿಮರ್ಶೆ ಬಗ್ಗೆ ಮಾಡ್ತಾರೆ. ಬಟ್ ಅರವಿಂದ ಘೋಷ್ ಇದಾರಲ್ಲ, ಇವರು ಮಾಡಲ್ಲ. 1911-12ರ ಒಂದು ಕೇಸ್ನ ನಂತರ ಇವರು ಯಾವಾಗ ಟ್ರಯಲಿಂಗ್ ಶುರುವಾಯ್ತು, ಅಲ್ಲಿಂದ ಅವರು ಕ್ರಾಂತಿಕಾರಿ ಹೋರಾಟವನ್ನ ಬಿತ್ತು ಪಾಂಡಿಚೇರಿಗೆ ಬಂದು ನೆಲೆಸ್ತಾರೆ. ಪಾಂಡಿಚೇರಿಯಿಂದ ಮುಂದೆ ಭಾರತೀಯ ಯೋಗಾಶ್ರಮಗಳನ್ನ ವರ್ಲ್ಡ್ ಲೆವೆಲ್ ಅಲ್ಲಿ ಪ್ರಚಾರ ಮಾಡ್ತಾರೆ. ಕ್ರಾಂತಿಕಾರಿಯೊಬ್ಬ ಸನ್ಯಾಸಿ ಆದಂತ ಕತೆ ಅರವಿಂದ್ ಘೋಷ್ ಅಲ್ಲಿ ಓದ್ಬೋದು. ಮತ್ತೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ಮಾತೆ ಅನ್ನುವ ಕಾನ್ಸೆಪ್ಟ್ ಅನ್ನು ಕೊಟ್ಟವರು ಕೂಡ ಈ ಅರವಿಂದ್ ಘೋಷ್ ಅವರೇ. ಹಂಗಾಗಿ ಇಂಪಾರ್ಟೆಂಟ್ ಅವೆರಡು ವಿಚಾರ ಇವ್ರ ಬಗ್ಗೆ ನೆನಪಿಟ್ಕೋಬೇಕು. 37ನೇ ಕ್ವಶನ್ಸ್ ಆಯ್ತು. ನೆಕ್ಸ್ಟ್ 38ನೇ ಪ್ರಶ್ನೆ ಏನಿದೆ ನೋಡೋಣ. 38 ಕ್ವಶನ್ಸ್ ನೋಡಿ. ಅಗೈನ್ ಚಾರ್ಟರ್ ಆಕ್ಟ್ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. 3ನೇದು ಚಾರ್ಟರ್ ಆಕ್ಟ್ ಬಗ್ಗೆ. ಕ್ರೈಸ್ತ ಮಿಷನರಿಗಳ ಚಟುವಟಿಕೆಗಳ ಮೇಲೆ ನಿಷೇಧವನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಹಿಂಪಡೆದ ವರ್ಷ 1813. ಚಾರ್ಟರ್ ಆಕ್ಟ್ ಅಲ್ಲಿ ಕೂಡ ಇದು ಕೂಡ ಮಾಡಿದ್ರು, ಹಂಗಾಗಿ ಇಂಪಾರ್ಟೆಂಟ್ ಇದು. ಹಾಗಾಗಿ ಚಾರ್ಟರ್ ಆಕ್ಟ್ ಮೇಲೆ 3 ಪ್ರಶ್ನೆಗಳು ಕೂಡ ನಿಮ್ಗೆ ಈ ಬಾರಿ ಕೇಳಲಾಗಿತ್ತು. ಯಾರ ಆಕ್ಟ್ ಓದಿದ್ರಿ 3 ಆನ್ಸರ್ಸ್ ನ ಒಂದೇ ಪ್ರಶ್ನೆಯಲ್ಲಿ ಒಂದೇ ಒಂದು ಟಾಪಿಕ್ ಮೇಲೆ ನಿಮ್ಗೆ ಖುಷಿ ಆಗತ್ತಲ್ವಾ. ಹಾಗಾಗಿ ಚಾರ್ಟರ್ ಆಕ್ಟ್ ಇದನ್ನ ಮಾಡ್ತು. ಅಲ್ಲಿಂದ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳಿಗೆ ಸ್ವಾತಂತ್ರ್ಯ ಕೊಡ್ಲಾಯ್ತು. ಅಲ್ಲಿಂದ ನಿಮ್ಮ ಈ ಕಾನ್ವೆಂಟ್ ಕಲ್ಚರ್ ಭಾರತದಲ್ಲಿ ಶುರುವಾಯ್ತು. ಅನಾಥಾಶ್ರಮಗಳು, ಆಮೇಲೆ ವಸತಿ ಗೃಹಗಳು, ಇವುಗಳನ್ನೆಲ್ಲ ಸ್ಟಾರ್ಟ್ ಮಾಡೋದ್ರ ಮುಖಾಂತರ ಕ್ರೈಸ್ತ ಧರ್ಮ ಪ್ರಚಾರವನ್ನ ಈ ಮುಖಾಂತರ ಭಾರತದಲ್ಲಿ ಸ್ಟಾರ್ಟ್ ಮಾಡ್ತಾ ಬಂದ್ರು. ನೆಕ್ಸ್ಟ್ 39 ಕ್ವಶನ್ ನಂಬರ್ 39 ಏನ್ ಹೇಳತ್ ನೋಡಿ. ಈ ಕೆಳಗಿನಲ್ಲಿ ಯಾರು ನಾನಾ ಸಾಹೇಬ್ ಎಂದು ಜನಪ್ರಿಯರಾಗಿದ್ದರು ಅಂದ್ರೆ ಬಾಲಾಜಿ ಬಾಜಿರಾವ್. ಬಾಲಾಜಿ ಬಾಜಿರಾವ್ನ ನಾನಾ ಸಾಹೇಬ್ ಅಂತ ಕೂಡ ಕರೀತಾ ಇದ್ರು. ನಿಮಗೆಲ್ಲ ಗೊತ್ತಿದೆ ಯಾವಾಗ ಸಾಹು ಮಹಾರಾಜ್ ಅಧಿಕಾರ ಶುರುವಾಯ್ತು. ಸಾಹು ಮಹಾರಾಜ್ ಕೂಡ ನಿಮಗೆ ಗೊತ್ತಿದೆ. ಯಾಕೆಂತಂದ್ರೆ 1720ರಿಂದ ಇವ್ರ ಅಧಿಕಾರಗಳು ಶುರುವಾಗ್ತಾ ಬರ್ತವೆ. ಯಾಕಂದ್ರೆ ಔರಂಗಜೇಬ್ ಇವನನ್ನ ಸೆರೆ ಹಿಡಿದ ನಂತರ ಅವನನ್ನ ಬಿಡುಗಡೆ ಮಾಡಿದ ಮೇಲೆ ಇವನು ದಕ್ಷಿಣ ಭಾರತಕ್ಕೆ ಬಂದು ತನ್ನ ಸಾಮ್ರಾಜ್ಯನ ಪುನರ್ ಸಂಸ್ಥಾನಗೊಳಿಸಬೇಕು ಅಂತ ಹೊರಟಾಗ ಇವನಿಗೆ ಆಲ್ರೆಡಿ 80 ವರ್ಷ ವಯಸ್ಸಾಗಿದ್ರಿಂದ ಇವನ ಪ್ರಾಬಲ್ಯಕ್ಕಿಂತ ಹೆಚ್ಚಾಗಿ ಇವರು ಪ್ರಾಬಲ್ಯರಾಗ್ತಾರೆ. ಬಾಲಾಜಿ ವಿಶ್ವನಾಥ್, ಬಾಲಾಜಿ ಬಾಜಿರಾವ್, 1ನೇ ಬಾಜಿರಾವ್ ಇವರೆಲ್ಲ ಬರ್ತಾ ಹೋಗ್ತಾರೆ. ಟಿಲ್ ಎಂಡ್ 2ನೇ ಬಾಜಿರಾವ್ ತನಕನೂ ಕೂಡ ಇವರು ಬರ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಬಾರಿ ಫೇಮಸ್ ಆಗೋದು ಇವರು. ಯಾಕಂದ್ರೆ ಈ ಪೇಶ್ವೆಗಳು ಏನಿದ್ದಾರೆ ಇವರು ಚಿತ್ಪಾವನ ಬ್ರಾಹ್ಮಣ ಕುಲಕ್ಕೆ ಸೇರಿದವರು ಇವರು.
ಇವರಲ್ಲಿ ಒಬ್ಬ ಮೊದಲ ಪೇಶ್ವೆ ಯಾರು ಅಂದ್ರೆ ಬಾಲಾಜಿ ವಿಶ್ವನಾಥ್ ಬರೀತೀರಿ. ಇದು ಚಿತ್ಪಾವನ್ ಬ್ರಾಹ್ಮಣ ಕುಲ ಸಾಹು ಮಹಾರಾಜ್ ಇದ್ದಾಗ. ಬಟ್ ನಿಮ್ಗೆ ನೆನಪಿರ್ಲಿ, ಶಿವಾಜಿ ಕಾಲದಿಂದಲೇ ಅಷ್ಟಪ್ರಧಾನ ವ್ಯವಸ್ಥೆ ಜಾರಿಯಲ್ಲಿತ್ತು. ಓಕೆ, ಅಷ್ಟಪ್ರಧಾನ ವ್ಯವಸ್ಥೆ ಜಾರಿಯಲ್ಲಿತ್ತು. ಆವಾಗಲೇ ಈ ಪೇಶ್ವೆ ಪದವಿ ಬಂದಿತ್ತು. ಶಿವಾಜಿ ಕಾಲದಲ್ಲಿದ್ದ ಪೇಶ್ವೆಗಳು ಕ್ಷತ್ರಿಯರಾಗಿದ್ರು. ಇವರು ಕ್ಷತ್ರಿಯರನ್ನ ಮಾತ್ರ ಪೇಶ್ವೆಗಳನ್ನಾಗಿ ಮಾಡ್ತಾ ಇದ್ದ. ಬಟ್ ಇಲ್ಲಿ ಕ್ಷತ್ರಿಯರಿಗೆ ವಂಶ ಪಾರಂಪರ್ಯ ಇರಲಿಲ್ಲ ಅರ್ಹತೆ ಆಧಾರದ ಮೇಲೆ. ಬಟ್ ಇಲ್ಲಿ ಪೇಶ್ವೆಗಳು ವಂಶ ಪಾರಂಪರ್ಯ ಆಗಿದ್ರು. ಬಟ್ ಇಲ್ಲಿ ಕ್ಷತ್ರಿಯ ಪೇಶ್ವೆಗಳಲ್ಲಿ ನಮ್ಗೆ ಮೊದಲ ಪೇಶ್ವೆ ಸಿಗೋದು ಮೋರೋಪಂತ್ ಅಂತ. ಓಕೆ, ಮೋರೋಪಂತ್ ತ್ರಿಯಾಂಬಕ್ ಅಂತ ಬರ್ತಾನೆ. ಮೋರೋಪಂತ್ ತ್ರಿಯಾಂಬಕ್ ಪಿಂಗಾಳೆ ಬರ್ತಾರೆ. ಸೊ ಇವರು ಇಲ್ಲಿ ಪ್ರಮುಖವಾದಂತಹ ಒಬ್ಬ ಮೊದಲ ಪೇಶ್ವೆಯಾಗಿ ಕಾಣಿಸ್ಕೊಳ್ತಾನೆ. ಇವನು ಶಿವಾಜಿ ಕಾಲದ ಮೊದಲ ಪೇಶ್ವೆ, ಕ್ಷತ್ರಿಯ ಪೇಶ್ವೆ. ಬಟ್ ಸಾಹು ಮಹಾರಾಜ್ ಕಾಲದಲ್ಲಿ ಬಂದು ಚಿತ್ಪಾವನ್ ಬ್ರಾಹ್ಮಣ ಪೇಶ್ವೆಗಳು ಇವರು. ಓಕೆ, ಈ ಪೇಶ್ವೆಗಳಲ್ಲಿ ಕೊನೆಯವನು ನಮ್ಗೆ ಎರಡನೇ ಬಾಜಿರಾವ್ ಸಿಗ್ತಾನೆ. ಎರಡನೇ ಬಾಜಿರಾವ್, ಅವನ ದತ್ತು ಪುತ್ರನೇ ನಾನಾ ಸಾಹೇಬ್ ಸಿಗೋದು. ಇದಿಷ್ಟು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಇಷ್ಟು ಕೂಡ ನಿಮ್ಗಿದು ನೆನಪಿರ್ಬೇಕಾದಂತ ಸಂದರ್ಭ ಇರುತ್ತೆ. ಇದನ್ನ ಕ್ಲೀನ್ ಆಗಿ ನೀವು ನೆನಪ ಇಟ್ಕೋಬೇಕು. ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ವಿಚಾರಗಳು ವಿನಿಮಯಗಳು ಆಗೋ ಸಂದರ್ಭದಲ್ಲಿ ಇವು ತುಂಬಾನೇ ನಿಮ್ಗೆ ಹೆಲ್ಪ್ ಮಾಡ್ತವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಮುಂದಿನ ಪ್ರಶ್ನೆ 40ನೇ ಪ್ರಶ್ನೆ ಏನ್ ಹೇಳುತ್ತೆ ಅಂತ ನೋಡಿ. ಕ್ವಶನ್ ನಂಬರ್ 40. ಪುಸ್ತಕಗಳು. ಬಹಳ ಚೆನ್ನಾಗಿದೆ ಇದು ಪ್ರಶ್ನೆ, ಬಹಳ ಜನರು ಬರೆದಿರ್ತೀರಿ. ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು ಮೇರತುಲ್ ಅಕ್ಬರ್, ಯಾಕಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಬರೀತಿದ್ದಂತ ಕೃತಿ. ಆಮೇಲೆ ದಯಾನಂದ್ ಸರಸ್ವತಿ ಅವ್ರದ್ದು ನಿಮಗೆ ಗೊತ್ತಿದೆ, ಸತ್ಯಾರ್ಥ ಪ್ರಕಾಶ ಬರೀತಾರೆ. ಸ್ವರಾಜ್ಯ, ಸ್ವಾಭಿಮಾನ, ಸ್ವಾತಂತ್ರ್ಯ ಕಲ್ಪನೆಗಳನ್ನೆಲ್ಲ ಸ್ವರಾಜ್ಯದಲ್ಲಿ ಬರೀತಾರೆ. ಬಟ್ ಅವರು ಮೂಲ ಗುಜರಾತಿ ಆಗಿದ್ರು ಕೂಡ ಹಿಂದಿ ಭಾಷೆಯಲ್ಲಿ ಈ ಪುಸ್ತಕವನ್ನು ಬರೀತಾರೆ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಮೂರನೇದಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ದಿ ಬೆಂಗಾಲಿ ನ್ಯೂಸ್ ಪೇಪರ್ಸ್ ಕೂಡ ಬರೀತಾರೆ, ಅದು ಕೂಡ. ನೆಕ್ಸ್ಟ್ ಸುಬ್ರಹ್ಮಣ್ಯನ್ ಅಯ್ಯರ್ ದಕ್ಷಿಣದಿಂದ ಪ್ರಕಟ ಆಗ್ತಾ ಇತ್ತು, ದಿ ಹಿಂದೂ ಪತ್ರಿಕೆ, ಇಂಗ್ಲಿಷ್ ಅಲ್ಲಿ ಬರೀತಾ ಇದ್ರು. ಹಂಗಾಗಿ 4 ಕೊಟ್ಟಿದ್ದಾರೆ. ನಿಯತಕಾಲಿಕೆಗಳ ಬಗ್ಗೆ, ಪುಸ್ತಕಗಳ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಇದು ನಿಮ್ಗೆ ಸರಿಯಾದ ಉತ್ತರವಾಗಿ ಸಿಗತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಮತ್ತೆ ಸಂವಾದ ಕೌಮುದಿ ಕೂಡ ಕೇಳ್ತಾರೆ ನಿಮಗೆ. ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು ಸಂವಾದ ಕೌಮುದಿ ಬಗ್ಗೆನೂ ಕೂಡ ಕೇಳ್ತಾರೆ. ಭಾರತೀಯ ಸಂಪಾದಕಿಯನೊಬ್ಬ ಮೊಟ್ಟ ಮೊದಲ ಬಾರಿಗೆ ಹೊರಡಿಸಿದ ಪತ್ರಿಕೆ ಯಾವುದು ಅಂತ ಕೇಳಿದ್ರೆ ಅದು ಸಂವಾದ ಕೌಮುದಿ ಅನ್ನೋ ವಿಚಾರ. ಭಾರತೀಯನೊಬ್ಬ ತನ್ನದೇ ಆದ ಸಂಪಾದಕೀಯ ಕಾಲಂ ಹೊರಡಿಸಿದ್ದು ಇದರಿಂದ. ಇದು ಕೂಡ ನಿಮ್ಗೆ ನೆನಪಿರ್ಲಿ. ನೆಕ್ಸ್ಟ್ ಬರ್ತೀವಿ 41ನೇ ಪ್ರಶ್ನೆ. ಬಹಳ ಚೆನ್ನಾಗಿದೆ ನೋಡಿ. ಇದು ICS ಪರೀಕ್ಷೆಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ವಿವರಣೆ ಇರುವಂತ ಪ್ರಶ್ನೆ. ಲಾರ್ಡ್ ಕಾರ್ನ್ವಾಲಿಸನು ನಾಗರಿಕ ಸೇವೆಗಳ ಹುದ್ದೆಗಳನ್ನ ಸಂಘಟಿಸುವಲ್ಲಿ ಹೊಣೆಗಾರನಾಗಿದ್ದನು. ಇದು ಸೆಂಟೆನ್ಸ್ ಸರಿ ಇದೆ. 1853ರ ಚಾರ್ಟರ್ ಕಾಯ್ದೆ ಭಾರತೀಯ ನಾಗರಿಕ ಸೇವಾ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮುಕ್ತವಾಗಿ ಎಲ್ಲರಿಗೂ ಪರಿಚಯಿಸಿತು. ಇದು ರೈಟು. ಇನ್ನು ಡಿ, ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು ICS ಪರೀಕ್ಷೆಯಲ್ಲಿ ಯಶಸ್ವಿಯಾದಂತ ಮೊದಲ ಭಾರತೀಯ ಅಂತಿದೆ ಅಲ್ವಾ, ಇದು ಕೂಡ ನಿಮ್ಗೆ ರೈಟ್ ಆಗತ್ತೆ. ಅಲ್ಲಿಗೆ ABD ಇದು ರೈಟ್ ಆನ್ಸರ್. ಇಲ್ಲಿ ಸಿ ಒಂದು ರಾಂಗ್. ಯಾಕೆ ಅಂತ ಹೇಳ್ತೀನಿ. 1909ರ ಭಾರತ ಸರ್ಕಾರ ಕಾಯ್ದೆ, ಮಿಂಟೋ ಮಾರ್ಲೆ ರಿಫಾರ್ಮ್ಸ್, ಭಾರತ ಮತ್ತು ಇಂಗ್ಲೆಂಡ್ ನಲ್ಲಿ ಏಕಕಾಲದಲ್ಲಿ ICS ಪರೀಕ್ಷೆಗಳನ್ನ ನಡೆಸಲು ಅವಕಾಶ ಮಾಡಿಕೊಟ್ಟಿತ್ತು ಅಂತಿದೆಯಲ್ಲ, ಇದು ರಾಂಗ್. ಭಾರತದಲ್ಲಿ ಏಕಕಾಲದಲ್ಲಿ ನಡೆಸುವಂತ ಹೋರಾಟಗಳು ನಡೆದಿದ್ದು 1919ರ ನಂತರ. ಅದು 1922 ನಲ್ಲಿ ಈ ಕಾಯ್ದೆ ಬಂತು. ಮಾಂಟೆಗ ಚಮ್ಸ್ಫರ್ಡ್ ಕಾಯ್ದೆಗಳ ನಂತರ ಇಲ್ಲಿ ಹೋರಾಟಗಳು ಶುರುವಾಯಿತು. 1922ರಿಂದ ಇದಕ್ಕೆ ಅವಕಾಶ ನಮ್ಗೆ ಸಿಕ್ತು. ಹಾಗಾಗಿ ಈ ಸಿ ಸೆಂಟೆನ್ಸ್ ಒಂದು ನಿಮಗೆ ರಾಂಗ್ ಆಗತ್ತೆ. ಸೊ ಹಾಗಾಗಿ ಇದು ಉತ್ತರ ಬರುತ್ತೆ. ನೆಕ್ಸ್ಟ್ ಬರೋಣ. 42ನೇ ಪ್ರಶ್ನೆ ಕೇಳ್ತಾರೆ ನೋಡಿ, ಚೆನ್ನಾಗಿದೆ. 42 ಕ್ವಶನ್ಸ್. ಬಂಗಾಳದಲ್ಲಿ ಶಿಶು ಹತ್ಯೆಯನ್ನ ನಿಷೇಧಿಸಿ ಯಾವ ವರ್ಷ ಬಂಗಾಳ ರೆಗ್ಯುಲೇಷನ್ ಆಕ್ಟ್ ಅನ್ನು ಅಂತಿಮವಾಗಿ ಅಂಗೀಕರಿಸಲಾಯಿತು ಅಂತ ಬರುತ್ತೆ ನೋಡಿ. ಪ್ರಶ್ನೆಗೂ ಆಪ್ಷನ್ಗೂ ನನ್ಗಂತೂ ಬರ್ಲಿಲ್ಲ ಇದು. ಬಟ್ ಇದು ನನ್ನ ಪ್ರಕಾರ ಇದಕ್ಕೆ ಅಬ್ಜೆಕ್ಷನ್ ತುಂಬಾ ಜನ ಸಲ್ಲಿಸ್ರಿ. ಯಾಕೆಂತಂದ್ರೆ ಅದು ಒರಿಜಿನಲಿ ಸರಿ ಇಲ್ಲ. ಎಲ್ಲಾರ್ಗೂ ಸ್ಟಾರ್ ಹಾಕೊಂಡು ನಿಮ್ಗೆ ಸಿಗಬಹುದು. ಬಂಗಾಳದಲ್ಲಿ ಶಿಶು ಹತ್ಯೆಯನ್ನ ನಿಷೇಧಿಸಿ ಯಾವ ವರ್ಷ ಅಂತಿಮವಾಗಿ ಅಂತ ಕೇಳಿದಾನೆ, ಅಂಗೀಕರಿಸಲಾಯಿತು ಅಂತ ಇದೆ. ಓಕೆ ನೋಡಿ, ನಮಗಿಲ್ಲಿ ಬರೋದು ಸಮಗ್ರ ಶಿಶು ಹತ್ಯೆ ನಿಷೇಧ ಕಾಯ್ದೆ 1870ರಲ್ಲಿ ರೆಸೊಲ್ಯೂಷನ್ ಆಗತ್ತೆ. ಮುಂದೆ ಅದು ಜಾರಿಗೆ ಬಂದಿದ್ದು 1879ಕ್ಕೆ ಬರುತ್ತೆ. 1879ಗೆ ಇದು ಕಂಪ್ಲೀಟ್ ಆಗಿ ಜಾರಿಗೆ ಬರುತ್ತೆ.
ಬಟ್ ರೆಗ್ಯುಲೇಷನ್ 1795 ನಲ್ಲಿ ಬಂಗಾಳ ರೆಗ್ಯುಲೇಷನ್ ಆಕ್ಟ್ ಬಂದಿದ್ದು 1795, ಅದರ ತಿದ್ದುಪಡಿ ಆಗಿದ್ದು 1804ರಲ್ಲಿ. 1804 ಅನ್ನೋ ಕಾರಣಕ್ಕಾಗಿ 1802 ಹತ್ರ ಇದೆ ಅಂತ ನಾನು ಇದನ್ನ ರೈಟ್ ಹಾಕಿದ್ದೀನಿ, ಬಿಟ್ರೆ ಒರಿಜಿನಲಿ ಇದು ರಾಂಗ್ ಆಗತ್ತೆ. ಓಕೆ, ಹಾಗಾಗಿ ಜೊನಾಥನ್ ಡಂಕನ್ ಈ ಪ್ರಯತ್ನವನ್ನು ಮಾಡಿದಂತ ಬ್ರಿಟಿಷ್, ಇವನು ಭಾರತದಲ್ಲಿ ಶಿಶು ಹತ್ಯೆಯನ್ನ ಮಾಡ್ತಾ ಇದ್ದಿದ್ದು, ಹೆಣ್ಣು ಶಿಶುಗಳನ್ನ ಸಾಯಿಸ್ತಾ ಇರ್ತಕ್ಕಂಥದ್ದು. ಇದು ನೋಡಿಯೇ ಜೊನಾಥನ್ ಡಂಕನ್ ಈ ಪ್ರಯತ್ನವನ್ನು ಮಾಡ್ತಾನೆ, ಶಿಶು ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತರಬೇಕು ಅಂತ. ಆಗ ಸಮಗ್ರ ಶಿಶು ಹತ್ಯೆ ಕಾಯ್ದೆ ಜಾರಿಗೆ ತರೋದಕ್ಕೆ ಟ್ರೈ ಮಾಡ್ತಾರೆ. 1870ರಲ್ಲಿ ಬಂಗಾಳ ರೆಸೊಲ್ಯೂಷನ್ ಆಗುತ್ತೆ, ಮತ್ತೆ 1879ರಲ್ಲಿ ಇಡೀ ಭಾರತದಲ್ಲಿ ಇದನ್ನ ಜಾರಿಗೆ ತರ್ತಾರೆ. ಬಟ್ ಲಾರ್ಡ್ ವೆಲ್ಲೆಸ್ಲಿ ಕಾಲಕ್ಕೆ ಇವರು ಅಂತ ಕೇಳಿರೋದು. ಲಾರ್ಡ್ ವೆಲ್ಲೆಸ್ಲಿ ಶಿಶು ಹತ್ಯೆಗೆ ಸಂಬಂಧಿಸಿದ ರದ್ದುಗೊಳಿಸುವ ಪ್ರಕ್ರಿಯೆ 1802ರಲ್ಲಿ ಆರಂಭಿಸಿದ ಅಂತಿದೆ, ಬಟ್ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಡೀಟೇಲ್ಸ್ ಆಧಾರಗಳಿಲ್ಲ. ಸೊ ಹಂಗಾಗಿ ನಿಮ್ಗೆ ಹತ್ರ 1804 ಹತ್ತತ್ರ ಇದೆ ಅನ್ನೋ ಕಾರಣಕ್ಕೆ ಈ ಆನ್ಸರ್ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡೋಣ ಏನ್ ಬಿಡ್ತಾರೆ ಆನ್ಸರ್ ಅಂತ. 43ನೇ ಪ್ರಶ್ನೆ ಬರೋಣ. ಯಾವ ಶಿಕ್ಷಣ ಆಯೋಗ ಭಾರತದ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಪ್ರತ್ಯೇಕ ವಿದ್ಯಾ ಇಲಾಖೆಗಳಿರಬೇಕೆಂದು ಶಿಫಾರಸ್ ಮಾಡ್ತು ಅಂತಂದ್ರೆ ಸರ್ ಚಾರ್ಲ್ಸ್ ವುಡ್ ವರದಿ. 1854ರ ಸರ್ ಚಾರ್ಲ್ಸ್ ವುಡ್ ವರದಿ ನಿಮಗೆ ಗೊತ್ತಿದೆ, ಬಹಳ ಇಂಪಾರ್ಟೆಂಟ್ ಆಗಿದ್ದು. ಎಜುಕೇಶನ್ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಬಹಳಷ್ಟು ರೀತಿಯಲ್ಲಿ ಈತ ಅನಾಲಿಸಿಸ್ ಮಾಡ್ತಾ ಹೋಗ್ತಾರೆ. 1ರಿಂದ 5 ವರ್ಷದ ಈ ಪ್ರಾಥಮಿಕ ಎಜುಕೇಶನ್ಸ್ ಅನ್ನ ಮಾತೃಭಾಷೆಯಲ್ಲೇ ಕೊಡಿ ಅಂತ ಹೇಳ್ತಾನೆ. ಪ್ರತಿಯೊಂದು ಬ್ಲಾಕ್ ಎಜುಕೇಶನ್ಸ್ ಆಫೀಸರ್ಸ್ BEO ಗಳನ್ನ ನೇಮಕ ಮಾಡಿ ಸ್ಥಳೀಯ ಮಟ್ಟದಲ್ಲಿ, ಆಮೇಲೆ ಪ್ರೈವೇಟೈಸೇಷನ್ಸ್ಗೆ ಅವಕಾಶ ಕೊಡಿ, ಅವರ ಸಹಭಾಗಿತ್ವನು ಇರ್ಲಿ ಅಂತ ಹೇಳ್ತಾನೆ. ಅವ್ರಿಗೂ ಸಹಾಯಧನಗಳನ್ನು ಕೊಡೋದನ್ನ ಮಾಡಿ ಅಂತಾನೆ. ಹೀಗೆ ಶಿಕ್ಷಣಕ್ಕೆ ಬಹಳಷ್ಟು ಪರಿವರ್ತನೆಗಳನ್ನ ಮಾಡ್ತಾನೆ. ಅದು ಇಲ್ಲಿ ಚಾರ್ಲ್ಸ್ ವುಡ್ ವರದಿಗಳು. ಮೆಕಾಲೆ ಮಿನಿಟ್ ಎಜುಕೇಶನ್ಸ್ ನಿಮಗೆ ಗೊತ್ತಿದೆ, 1835ಕ್ಕೆ 33ರಿಂದ ಅನಾಲಿಸಿಸ್ ಮಾಡ್ತಾನೆ, 35ಕ್ಕೆ ಒಂದು ಬರುತ್ತೆ. ಆಮೇಲೆ ಹಂಟರ್ ಎಜುಕೇಶನ್ಸ್ ನಿಮಗೆ ಗೊತ್ತಿದೆ, 1882ಕ್ಕೆ ಇದು ಬಂತು. ಆಮೇಲೆ ಕೊಠಾರಿ ಸ್ವತಂತ್ರ ನಂತರ 1964ರಲ್ಲಿ ಇದು ಜಾರಿಗೆ ಬರುತ್ತೆ. ಹಂಟರ್ ಅಂದ ತಕ್ಷಣ ನೀವು ಮತ್ತೆ ಇನ್ನೊಂದು ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. 1919ರ ಜಲಿಯನ್ ವಾಲಾಬಾಗ್ ದುರಂತದ ಅಧ್ಯಯನಕ್ಕೂ ಬಂದದ್ದು ಅವನು ಕೂಡ ಜಾನ್ ಹಂಟರ್, ಅವನದು ಕೂಡ ಅದೇ ಹೆಸರಲ್ಲೇ ಇದೆ. ಬಟ್ ಇದು ಎಜುಕೇಶನ್ ಆಯೋಗದಲ್ಲಿ ಹಂಟರ್ ಎಜುಕೇಶನ್ಸ್ ಬಂದಿದ್ದು 1882. ಶಿಕ್ಷಣದಲ್ಲಿ ಪ್ರಗತಿ ಅಂತ ಒಂದು ವಿಡಿಯೋ ಮಾಡಿದಿರಿ, ಕಂಪ್ಲೀಟ್ ಭಾರತೀಯ ಶಿಕ್ಷಣದ ಬಗ್ಗೆ ಬ್ರಿಟಿಷ್ ಆಡಳಿತದ ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ಮುಂದೆ TET ಬರೆಯೋರಿದ್ದೀರಲ್ಲ, ನಿಮಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. GPSTRಗೂ ಎಜುಕೇಶನ್ ಸಿಸ್ಟಮ್ಸ್ ಬಗ್ಗೆ ಫುಲ್ ವಿಡಿಯೋ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋಣ 44ನೇ ಪ್ರಶ್ನೆ. ಏನ್ ಹೇಳತ್ ನೋಡಿ, ಬಂಗಾಳದಲ್ಲಿ ಬರ ಬಂದಿದ್ದಕ್ಕೆ ಮತ್ತು ರಚನೆ ಆಗಿದ್ದಂತ ಒಂದು ವಿಚಾರ. ಸೊ ದಿ ಸ್ಟ್ರಾಚ್ಯ ಆಯೋಗ ಬಂತು. ಸ್ಟ್ರಾಚ್ಯ ಆಯೋಗ ನಿಮ್ಗೆ ಬಹಳ ಇಂಪಾರ್ಟೆಂಟ್. 1878ರಲ್ಲಿ ಅದನ್ನು ಜಾರಿಗೆ ತಂದ್ರು. ದಿ ಲ್ಯಾಲ್ ಆಯೋಗ ಬರುತ್ತೆ ಬರ ಪರಿಹಾರಕ್ಕೆ ಕ್ರಮಗಳಾಗಿ. ಈ ಲ್ಯಾಲ್ ಆಯೋಗ ಬಂದಿದ್ದು ನಿಮ್ಗೆ 1898ರಲ್ಲಿ ಕೂಡ ಬಂತು. ಮೆಕಡೋನಲ್ ಆಯೋಗ ಬಂತು. ಮೆಕಡೋನಲ್ ಸಾಮಾನ್ಯ 1901ಕ್ಕೆ ತರ್ತಾರೆ. ಆಮೇಲೆ ಬಂಗಾಳ ಬರಪೀಡಿತ ವಿಚಾರಣಾ ಸಮಿತಿ 1943ಗೆ ಬಂತು. ಹಾಗಾಗಿ ನಿಮ್ಗಿದು ಈ ಆಪ್ಷನ್ಸ್ ನಿಮ್ಗೆ ರೈಟ್ ಆಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 44 ಆದ್ಮೇಲೆ ಕ್ವಶನ್ ನಂಬರ್ 45 ಏನ್ ಹೇಳುತ್ತೆ ನೋಡಿ. ಅಲೆಕ್ಸಾಂಡರ್ ಡಫ್, TB ಮೆಕಾಲೆ, ವಿಲಿಯಂ ಬೆಂಟಿಕ್, ಲಾರ್ಡ್ ಹಾರ್ಡಿಂಜ್ 4 ಜನರನ್ನು ಕೊಟ್ಟಿದ್ರು. ಎಜುಕೇಶನಲ್ ಡೆವಲಪ್ಮೆಂಟ್ಸ್ಗೂ ಕೂಡ ನೋಡಿ, ಆ ವಿಡಿಯೋದಲ್ಲೇ ನಾನು ಇದನ್ನು ಅಷ್ಟು ಕಂಪ್ಲೀಟ್ ಹೇಳಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಹೇಗೆ 2 ಬರುತ್ತೆ ನೋಡಿ. ಅಲೆಕ್ಸಾಂಡರ್ ಡಫ್, ಅಲೆಕ್ಸಾಂಡರ್ ಡಫ್ ಭಾರತದಲ್ಲಿ ಶಿಕ್ಷಣ ಮಂಡಳಿಗಳನ್ನ ಸ್ಥಾಪನೆ ಮಾಡಿದಂತವನು ಇವನು. ಓಕೆ, ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್. TB ಮೆಕಾಲೆ ಬರ್ತಾನೆ 1833ರಲ್ಲಿ. ಚಾರ್ಟರ್ ಆಕ್ಟ್ ಬಂದಾಗ ಭಾರತಕ್ಕೆ ಒಬ್ಬ ಹೊಸ ಕಾನೂನು ಮಂತ್ರಿ ಸೇರ್ಪಡೆ ಆಗ್ಬೇಕು ಅಂದಾಗ ಲಾರ್ಡ್ ವಿಲಿಯಂ ಬೆಂಟಿಕ್ ನ ಮೊದಲ ಕಾನೂನು ಮಂತ್ರಿ ಆದವನೇ ಲಾರ್ಡ್ ಮೆಕಾಲೆ. ಹಂಗಾಗಿ ಯಾಕೆಂತಂದ್ರೆ 1773ರಲ್ಲಿ ನಿಮ್ಗೆ ನೆನ್ಪಿಟ್ಕೊಳ್ಳಿ, 1773ನಲ್ಲಿ ಗವರ್ನರ್ ಜನರಲ್ ನ ಸಲಹಾ ಸಮಿತಿಯಲ್ಲಿ 4 ಜನರನ್ನು ಮಾಡಿದ್ರು. 1784ಕ್ಕೆ ಅದನ್ನ 3 ಜನಕ್ಕೆ ಇಳಿಸಿದ್ರು. ಮತ್ತೆ 1833ಕ್ಕೆ ಹೊಸ ಕಾನೂನು ಸದಸ್ಯನ ಸೇರ್ಪಡೆ ಆದಾಗ್ಲೇ ನಮ್ಗೆ TB ಮೆಕಾಲೆ ಬರ್ತಾನೆ. ಆಗ ಲಾರ್ಡ್ ವಿಲಿಯಂ ಬೆಂಟಿಕ್ ಇದ್ದಿದ್ರಿಂದ ಲಾರ್ಡ್ ವಿಲಿಯಂ ಬೆಂಟಿಕ್ ನ ಕಾನೂನು ಮಂತ್ರಿ ಆದವನೇ TB ಮೆಕಾಲೆ. ನೆಕ್ಸ್ಟ್ ಬರ್ತದೆ ವಿಲಿಯಂ ಬೆಂಟಿಕ್. ಕೋಲ್ಕತ್ತಾದಲ್ಲಿ ನಮ್ಗೆ
ಆತ ಮೆಡಿಕಲ್ ಕಾಲೇಜನ್ನ ಸ್ಥಾಪನೆ ಮಾಡಿದವನು ಅವನೇ. ಆಮೇಲೆ ಲಾರ್ಡ್ ಹಾರ್ಡಿಂಜ್ ಬರ್ತಾರೆ. ಲಾರ್ಡ್ ಹಾರ್ಡಿಂಜ್ ಕೂಡ ನೆನ್ಪಿಟ್ಕೊಳ್ಳಿ, ಸಾರ್ವಜನಿಕ ಶಿಕ್ಷಣ ಸಮಿತಿ ಸದಸ್ಯರಾಗಿದ್ದವರು. ಹಾಗೇನೆ ಅಲ್ಲಿಗೆ ಎಗೆ 2 ಬರುತ್ತೆ, ಬಿಗೆ 4 ಬರುತ್ತೆ, ಸಿಗೆ 1 ಬರುತ್ತೆ, ಡಿಗೆ 3 ಬರುತ್ತೆ. ಬಟ್ ಈ ಆಪ್ಷನ್ಸ್ ಗಳಲ್ಲಿ ನನ್ಗೆ ಯಾವುದು ಅಂತ ಹತ್ರ ಇರೋದು ಸಿಕ್ಕಿಲ್ಲ. ಹಂಗಾಗಿ ನನ್ನ ಪ್ರಕಾರ ಇದು ಸ್ಟಾರು. ಅವ್ರು ಯಾವ ರೀತಿ ಅನಾಲಿಸಿಸ್ ಮಾಡ್ತಾರೆ ಅಂತ ನೋಡೋಣ ಕ್ವಶನ್ ನಂಬರ್ 45ಗೆ. ನೆಕ್ಸ್ಟ್ 45 ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 46ಗೆ ಬರೋಣ. 46 ಪ್ರಶ್ನೆ ನೋಡಿ. ಇದು ಥಿಯೋಸಾಫಿಕಲ್ ಸೊಸೈಟಿ. ಥಿಯೋಸಾಫಿಕಲ್ ಸೊಸೈಟಿ ಇದನ್ನ ಸ್ಥಾಪನೆ ಮಾಡಿದವರು ನಮ್ಗೆ ಅಮೆರಿಕದಲ್ಲಿ ಸ್ಥಾಪನೆ ಮಾಡಿದವರು ಕರ್ನಲ್ ಆಲ್ಕಾಟ್, ಮೇಡಮ್ ಬ್ಲಾವೆಟ್ಸ್ಕಿ ಅವರು. ಭಾರತದಲ್ಲಿ ಅದರ ಒಂದು ಪ್ರಚಾರಕಗಳನ್ನು ಮಾಡಿದವರು ಅನಿ ಬೆಸೆಂಟ್ ಅವರು. ಹಾಗಾಗಿ ಮೇಡಮ್ ಬ್ಲಾವೆಟ್ಸ್ಕಿ ಇದರ ಸ್ಥಾಪಕರು. ಅಲ್ಲಿಗೆ ಎಗೆ 2 ನಿಮ್ಗೆ ರೆಡಿ ಆಗತ್ತೆ. ಎಗೆ 2 ಮೇಡಮ್ ಬ್ಲಾವೆಟ್ಸ್ಕಿ ಇದನ್ನ ಜಾರಿಗೆ ತರ್ತಾರೆ. ಧರ್ಮಸಭಾ ಕೂಡ, ಧರ್ಮಸಭಾ ವೆರಿ ಇಂಪಾರ್ಟೆಂಟ್. ರಾಧಾಕಾಂತ್ ದೇವ್ ನೋಡಿ, ಇವ್ರ ಬಗ್ಗೆ ನಾನು ಬಹಳಷ್ಟು ಜನ ಕೇಳ್ತಾ ಇದ್ರು. ಅದು ನೆಟ್ ಅಲ್ಲಿ ಬಂದಿದ್ರಿಂದ, ಹಿಂದಿನ ಪರೀಕ್ಷೆಯಲ್ಲಿ ಬಂದಿದ್ರಿಂದನೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಇವ್ರ ಬಗ್ಗೆ ಕಂಪ್ಲೀಟ್ ಆಗಿ. ರಾಧಾಕಾಂತ್ ದೇವ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹುಡುಕಿದ್ರು ಇವ್ರ ಬಗ್ಗೆ ವಿಡಿಯೋ ಯಾರು ಮಾಡಿಲ್ಲ, ನಾನೇ ಮಾಡಿರೋದು, ಧೈರ್ಯವಾಗಿ ಹೇಳ್ತೀನಿ. ಹಂಗಾಗಿ ರಾಧಾಕಾಂತ್ ದೇವ್ ವೆರಿ ಇಂಪಾರ್ಟೆಂಟ್. ಧರ್ಮಸಭಾ ಸ್ಥಾಪನೆ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವ್ರ ನಂತರ ಒಂದು ಹೋರಾಟ ಇದು. ಓಕೆ, ನೆಕ್ಸ್ಟ್ ಸಿಗೆ ಬರ್ತೀನಿ. ಸೇವಾ ಸದನ್ ಬರುತ್ತೆ. ಸೇವಾ ಸದನ್ ನಲ್ಲಿ ಬೆಹರಾಮ್ಜಿ ಮಲ್ಬಾರಿ ಅವರು ಇದನ್ನ ಮಾಡ್ತಾರೆ ಮೂರನೇದಾಗಿ. ಅಂಡ್ ದೆನ್ ಸೋಷಿಯಲ್ ಸರ್ವಿಸ್ ಲೀಗ್ NM ಜೋಶಿ ಅವರು ನೋಡಿ, ಇವ್ರ ಬಗ್ಗೆನೂ ಅಷ್ಟೇ AITUC ಬಗ್ಗೆ ಮಾಡುವಾಗ ಈ ವಿಡಿಯೋ ಮಾಡಿದ್ದೀನಿ. AITUC ಬಗ್ಗೆ, ಐಟೆಕ್ ಬಗ್ಗೆ ಮಾಡುವ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ 1920ಗೆ ಬಂತು. ಸೊ ಆ ಸಂದರ್ಭದಲ್ಲಿ NM ಜೋಶಿ ಅವರ ಹೋರಾಟದ ಬಗ್ಗೆ ಮಾಡುವಾಗ ಸೋಷಿಯಲ್ ಸರ್ವಿಸ್ ಲೀಗ್ ಇಂದ ಹೇಗೆ NM ಜೋಶಿ ಭಾರತದಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿ ಎಲ್ಲಾ ಕಾರ್ಮಿಕ ಸಂಘಗಳು, ವ್ಯಾಪಾರಿ ಸಂಘಗಳನ್ನು ಒಟ್ಟುಗೂಡಿಸುವಂತ ಪ್ರಯತ್ನ NM ಜೋಶಿ ಅವ್ರ ಕಡೆಯಿಂದ ನಡೆದಿತ್ತು. ಆವಾಗಲೂ ಕೂಡ ಲಾಲಾ ಲಜಪತ್ ರಾಯ್ ಅದರ ಅಧ್ಯಕ್ಷರಾಗಿ ತುಂಬಾನೇ ಸಾಧನೆಗಳನ್ನು ಮಾಡಿದ್ದಾರೆ. ಅದು ನಿಮಗೆ ಸೋಷಿಯಲ್ ಸರ್ವಿಸ್ ಲೀಗ್ ಇಲ್ಲಿ ಸಿಗುತ್ತೆ, ಡಿಗೆ 1. ಸೊ ಈ ಆಪ್ಷನ್ ಬಂದ್ರೆ ನಿಮ್ಗೆ ಎರಡನೇ ಆಪ್ಷನ್ಸ್ ಇಲ್ಲಿ ರೆಡಿ ಆಗತ್ತೆ. ಓಕೆ, ಸೊ ಕ್ವಶನ್ ನಂಬರ್ 46ಗೆ 2 ಆದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 47 ಇದೆ ನೋಡಿ. ಕ್ವಶನ್ ನಂಬರ್ 47 ಏನ್ ಹೇಳ್ತು ಅಂತಂದ್ರೆ, ಇಂಪಾರ್ಟೆಂಟ್ ಆಗಿ ರಾಂಪಾ ಬಂಡಾಯ. ಸೊ ಇದು ರಾಂಪಾ ನಡೆದದ್ದು ನಮ್ಗೆ ಆಂಧ್ರ ಪ್ರದೇಶ್ ಮತ್ತೆ ತೆಲಂಗಾಣ ಭಾಗದಲ್ಲಿ, ಅಲ್ಲೂರಿ ಸೀತಾರಾಮರಾಜು ದಂಗೆ ಅಂತ. ಇದ್ರ ಬಗ್ಗೆ ವಿಡಿಯೋ ಇದೆ, ನೋಡ್ಕೊಳ್ಳಿ. 1922-24 ಅಲ್ಲಿ ಭಾರತದಲ್ಲಿ ಅಸಹಕಾರ ಚಳುವಳಿ ನಡೀತಾ ಇತ್ತು. ಓಕೆ, ಈ ಒಂದು ಅಸಹಕಾರ ಚಳುವಳಿ ನಡೆಯುವಾಗ ಒಂದು ಪಾರ್ಷಿಯಲ್ ಅಲ್ಲಿ ರೈತ ಹೋರಾಟಗಳು ಕೂಡ ನಡೀತಾ ಇತ್ತು. ಓಕೆ, ರೈತ ಹೋರಾಟಗಳು ಬಗ್ಗೆನೇ ಕೂಡ ನಿಮ್ಗೆ 2 ವಿಡಿಯೋ ಇದೆ ನಂದು ಡೌನ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ, ಅದರ ಲಿಂಕ್ ಕೂಡ ಹಾಕಿರ್ತೀನಿ ಕೆಳಗಡೆ, ನೋಡ್ಕೊಳ್ಳಿ. ಕಂಪ್ಲೀಟ್ ಆಗಿರ್ತಕ್ಕಂಥ ಸ್ಥಳೀಯ ದಂಗೆಗಳ ಬಗ್ಗೆ ಮಾಡಿದ್ದೀನಿ. ಅಲ್ಲೂರಿ ಸೀತಾರಾಮರಾಜು ದಂಗೆ ನಡೀತು, ರೈತರನ್ನ ಒಟ್ಟುಗೂಡಿಸಿ ಮಾಡಿದಂತ ಒಂದು ಹೋರಾಟ ಅದು. ವೀರಪಾಂಡ್ಯ ಕಟ್ಟಬೊಮ್ಮನ್, ಇದು ಕೂಡ ನಿಮಗೆ ತಿರುಚನಾಪಳ್ಳಿ ಭಾಗದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಕಾಲದಲ್ಲಿ ದಕ್ಷಿಣದಲ್ಲಿ ನಡೆದಂತ ಒಂದು ಹೋರಾಟ. ಅವರ ದಿವಾನ್ ಆಗಿದ್ದಂತ ವೀರಪಾಂಡ್ಯ ಕಟ್ಟಬೊಮ್ಮನ್ ಇಲ್ಲಿ ಹೋರಾಟ ಮಾಡ್ತಾರೆ. ಇವೆರಡು ನಿಮಗೆ ಗೊತ್ತಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಭಾರತದಲ್ಲಿ, ಕರ್ನಾಟಕದಲ್ಲಿದ್ರು. ಟಿಪ್ಪು ಸುಲ್ತಾನ್ ಮರಣ ನಂತರ ವಾಪಸ್ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಕೊಟ್ಟಾಗ ಈಗ ದಿವಾನ್ ಪೂರ್ಣಯ್ಯನವರು ಇಲ್ಲಿ ಅಧಿಕಾರದಲ್ಲಿದ್ರು. ದಿವಾನ್ ಪೂರ್ಣಯ್ಯನವರು ಅಧಿಕಾರದಲ್ಲಿದ್ದಾಗಲೇ 2 ದಂಗೆಗಳು, ಒಂದು ನಗರ ದಂಗೆ ಅಂತ ಏನ್ ಕರಿತೀವಿ, ಅದು ಕೂಡ ನಡೆದದ್ದು ಇಲ್ಲೇ. ದೋಂಡಿಯ ವಾಘನ ದಂಗೆ ಮತ್ತು ಬಸಪ್ಪ ನಾಯಕನ ದಂಗೆ, ಬೂದಿ ಬಸಪ್ಪ ನಾಯಕನ ದಂಗೆ ಅಂತ ಕರಿತೀವಿ. ಸೊ ಇವೆರಡು ಕೂಡ ದಿವಾನ್ ಪೂರ್ಣಯ್ಯನವ್ರ ಕಾಲಕ್ಕೆ ನಡೆದದ್ದು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕೆ. ಹಂಗಾಗಿ ಇದು ಇಂಪಾರ್ಟೆಂಟ್ ಆಗತ್ತೆ ನಮ್ಗೆ. ಲಾರ್ಡ್ ವೆಲ್ಲೆಸ್ಲಿ ಅವಾಗ ಇಲ್ಲಿ ಇದ್ದವನು. ನೆಕ್ಸ್ಟ್ ಬರ್ತೀವಿ, ಬಿರ್ಸಾ ಮುಂಡಾ ಯಾರು ಅಂತ ನೋಡಿ. ಬಿರ್ಸಾ ಮುಂಡಾ ಬಗ್ಗೆ ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಚರ್ಚೆ ಆಗಿದ್ದಂತ ಮ್ಯಾಟರ್ ಅದ್ ಮೊನ್ನೆ. ಹಂಗಾಗಿ ಬಿರ್ಸಾ ಮುಂಡಾದ ಬಗ್ಗೆ ಇಲ್ಲಿ ಒಂದ್ ಸ್ವಲ್ಪ ಹೈಲೈಟ್ ಮಾಡಿರ್ಬೋದು ಅಂತ ಕಾಣಿಸುತ್ತೆ. ಛೋಟಾ ನಾಗ್ಪುರ ಬುಡಕಟ್ಟಿನ ಬಂಡಾಯದ ಪ್ರಮುಖ ನಾಯಕ ಅಂತ. ಬಟ್ ಸಂತಾಲ್ರ ದಂಗೆ ನಡೆದದ್ದು ಇಲ್ಲಿ. ಸಂತಾಲ್ ದಂಗೆಯನ್ನ ಸಿದ್ದು ಮುಂಜಾ, ಕನ್ನಾ ಮುಂಜಾ, ಚಾಂದ್ ಭೈರವ್ ಅವ್ರನ್ನ ಕೂಡ ನಡೆಸ್ತಾರೆ. ಮತ್ತೆ ಖಂದ ಬಂಡಾಯ ಬರುತ್ತೆ, ಚಕ್ರ ಬಿಸ್ನೋಯ್ ಬಗ್ಗೆ. ಕೋಲಾ ಬಂಡಾಯ, ಬುದ್ಧ ಭಗತ್. ನಾನು ನಿಮ್ಗೆ ಹೇಳಿದ ಎಲ್ಲ ಸ್ಥಳೀಯ ಬಂಡಾಯಗಳ ಬಗ್ಗೆ 2 ವಿಡಿಯೋ ಇದೆ, ದಯವಿಟ್ಟು ಕೆಳಗಡೆ ಲಿಂಕ್ ಇದೆ, ಅದನ್ನ ಒಂದ್ಸಾರಿ ನೋಡ್ಕೊಳ್ಳಿ. ಬಿರ್ಸಾ ಮುಂಡಾ ಇರ್ಬೋದು, ಪ್ರತಿಯೊಂದು ದಂಗೆ ಬಗ್ಗೆ ಕೂಡ ಇಲ್ಲಿ ಮಾಡಿದ್ದೀನಿ. ಓಕೆ, ನಿಮ್ಮ TET ಎಕ್ಸಾಮ್ಸ್ಗೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ, ನೋಡ್ಕೋಬೇಕು. ನೆಕ್ಸ್ಟ್ ಬಣ್ಣ ಕ್ವಶನ್ ನಂಬರ್ 49 ನೋಡಿ. ಡಫರಿನ್ ಆಸ್ಪತ್ರೆಯನ್ನ ಸ್ಥಾಪಿಸಿದ ವರ್ಷ ಕೇಳಿದ್ದಾರೆ ಇಲ್ಲಿ. ಆಧುನಿಕ ಔಷಧಿ ಮತ್ತೆ ತಾಂತ್ರಿಕ ಕೌಶಲ್ಯ. ಡಫರಿನ್ ಅಂದ ತಕ್ಷಣ ನಿಮ್ಗೆ 1885 INC ನೆನಪಾಗ್ಬಿಡ್ಬೇಕು. ಸೊ ಹಂಗಾಗಿ ಡಫರಿನ್ ಕಾಲದಲ್ಲಿ ಬಂದದ್ದು ಅಂದ್ರೆ 1885.
ಹಾಗಾಗಿ ಡಫರಿನ್ ಆಸ್ಪತ್ರೆಯನ್ನ ಕಟ್ಟಿದ್ದು 1885 ನಲ್ಲಿ. ಇದು ನಿಮ್ಗೆ ಡಿ ಆಪ್ಷನ್ಸ್ ಇಲ್ಲಿ ಸರಿಯಾಗತ್ತೆ. ಕ್ವಶನ್ ನಂಬರ್ 50ಕ್ಕೆ ಬರೋದಾದ್ರೆ, ಸಂಗೀತದ ಮೂಲಕ ನೆನ್ಪಿಟ್ಕೊಳ್ಳಿ, ಸಂಗೀತದ ಸಿದ್ಧಾಂತ ಬಳಕೆಯಲ್ಲಿ ಹಲವು ಪರ್ಷಿಯನ್ ಮತ್ತು ಅರೇಬಿಕ್ ರಾಗಗಳಲ್ಲಿ ಪಾರಂಗತನಾಗಿದ್ದಂತ ವ್ಯಕ್ತಿ ಅವನು ಯಾರು ಅಂದ್ರೆ ಅಮೀರ್ ಖುಸ್ರೋ. ಅಮೀರ್ ಖುಸ್ರೋ ಬಗ್ಗೆನೂ ಕೂಡ ಬ್ಯೂಟಿಫುಲ್ ವಿಡಿಯೋ, ಅವ್ನು ಫುಲ್ ಬಯೋಗ್ರಫಿಗಳನ್ನ ಮಾಡಿಟ್ಬಿಟ್ಟಿದೀನಿ ನಾನು. ನೀವು ಒಂದ್ಸಾರಿ ಕುತ್ಕೊಂಡು ಕೂಲಾಗಿ ನೋಡಿದ್ರೆ ಯಾವ ಬುಕ್ ರೆಫರ್ ಮಾಡೋ ಅವಶ್ಯಕತೆ ಎಲ್ಲ, ಕಂಪ್ಲೀಟ್ ಆಗಿ ಮಾಡಿದ್ದೀನಿ ಅಮೀರ್ ಖುಸ್ರೋ. ಅದರಲ್ಲಿ ಈ ಸೆಂಟೆನ್ಸ್ ಕೂಡ ಹಾಕಿದ್ದೀನಿ ನಾನು. ಅವನಿಗೆ ಮಾಸ್ಟರ್ ಅನ್ನುವಂತ ಬಿರುದುಗಳೆಲ್ಲ ಬಂದಿದ್ದು ಇದೇ ಕಾರಣಕ್ಕಾಗಿ ಅನ್ನೋದು ಕೂಡ. ಆಮೇಲೆ ಅವನು ಹಾಡ್ತಿದ್ದಂತ ರಾಗಗಳು, ತಬಲಾ ಬಗ್ಗೆ, ಸಿತಾರ್ ಬಗ್ಗೆ, 8 ಎಳೆಗಳ ಸಿತಾರ್ಗಳ ಕಲ್ಪನೆ ಹೇಗ್ ಬಂತು, ಇದೆಲ್ಲ ಕೂಡ ಅದರಲ್ಲಿ ಇದೆ, ದಯವಿಟ್ಟು ನೋಡಿ. ಅಮೀರ್ ಖುಸ್ರೋಗೆ ಮಾಸ್ಟರ್ ಅನ್ನುವಂತ ಬಿರುದು ಇತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 51ಗೆ ಬರೋಣ. ನೋಡಿ, ಜಾತ್ಯತೀತ ಅನ್ನುವ ಪದ ಯಾವ ಅಮೆಂಡ್ಮೆಂಟ್ ಅಲ್ಲಿ ಸೇರಿಸಿದ್ರು ಅಂತ ಕೇಳಿದರೆ 42ನೇ ತಿದ್ದುಪಡಿ. ಇದು ನಿಮ್ಗೆ ಈಸಿಯೆಸ್ಟ್ ಕ್ವಶನ್ಸ್. 52ನೇ ಪ್ರಶ್ನೆ ಬರೋಣ. BP ಮಂಡಲ್ ಆಯೋಗ ಯಾವಾಗ ಬಂತು ಅಂದ್ರೆ, ಸಾಮಾಜಿಕ ಸಮಾನತೆ ಹೋರಾಟಗಳು ನಡೆಯೋ ಸಂದರ್ಭದಲ್ಲಿ ಮೊರಾರ್ಜಿ ದೇಸಾಯಿ ಅವರ ಹೆಸರು ಯಾವಾಗ್ಲೂ ನೆನಪಾಗತ್ತೆ. BP ಮಂಡಲ್ ಆಯೋಗ 1779ರಲ್ಲಿ ಮೊರಾರ್ಜಿ ದೇಸಾಯಿ ಕಾಲಕ್ಕೆ ಅದು ಜಾರಿಗೆ ಬಂತು. ಯಾಕಾಗಿ ಬಂತು ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ಈಗ. ಓಕೆ, ಕ್ವಶನ್ ನಂಬರ್ 52 ಆದ್ಮೇಲೆ 53 ಬರೋಣ. 53ನೇ ಪ್ರಶ್ನೆ, ಇದು ಕೂಡ ಈಸಿಯೆಸ್ಟ್ ಕ್ವಶನ್ಸ್ ನೋಡಿ. ಹೋಮ್ ರೂಲ್ ಲೀಗ್ ಚಳುವಳಿಯನ್ನ ಯಾರು ಸಂಬಂಧ ಹೊಂದಿದ್ದಾರೆ ಅಂತ. ಆಲ್ ಇಂಡಿಯಾ ಹೋಮ್ ರೂಲ್ ಲೀಗ್ ಮೂವ್ಮೆಂಟ್ ಅಲ್ವಾ ನಿಮ್ಗೆ 1916ನ ಲಕ್ನೋ ಸೆಷನ್ಸ್ ಅಲ್ಲಿ ಲಕ್ನೋ ಪ್ಯಾಕ್ಟ್ ಅಂತ ಬರುತ್ತೆ, ಲಕ್ನೋ ಒಪ್ಪಂದ, ಎಲ್ಲರನ್ನ ಒಟ್ಟುಗೂಡಿಸಿದಂತ ಕೀರ್ತಿ ಅನಿ ಬೆಸೆಂಟ್ ಅವರಿಗೆ ಸಲ್ಲತ್ತೆ. ಆ ಉದ್ದೇಶಕ್ಕಾಗಿನೇ ಅವ್ರಿಗೆ 1917ರ INC ಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. INC ಯ ಮೊದಲ ಮಹಿಳಾ ಅಧ್ಯಕ್ಷೆ ಅಂತ ಕೂಡ ಅದಕ್ಕೆ ಅನಿ ಬೆಸೆಂಟ್ ಅವ್ರನ್ನ ಕರೆಯೋದು. ಅನಿ ಬೆಸೆಂಟ್ ಜೊತೆಗೆ NC ಕೇಲ್ಕರ್, ನರಸಿಂಹನ್ ಚಿಂತಾಮನ್ ಕೇಲ್ಕರ್ ಅಂತ ಅವ್ರ ಪೂರ್ಣ ಹೆಸರು. ನೆಕ್ಸ್ಟ್ ಅವ್ರ ಜೊತೆ ಬಾಲ್ ಗಂಗಾಧರ್ ತಿಲಕ್ ಅವರು ಪುಣೆಯಿಂದ ಇದನ್ನ ಆರಂಭ ಮಾಡ್ತಾರೆ. ಹಾಗಾಗಿ ಮದ್ರಾಸ್ನ ಅಡಿಯಾರಿಂದ ಅನಿ ಬೆಸೆಂಟ್ ಅವರು ಶುರು ಮಾಡಿದ್ರೆ, NC ಕೇಲ್ಕರ್ ಅವರು ಬಾಲ್ ಗಂಗಾಧರ್ ತಿಲಕ್ ಅವರು ಪುಣೆಯಿಂದ ಮಾಡ್ತಾರೆ. ಕರ್ನಾಟಕದಲ್ಲಿ ಕೂಡ ಬೆಳಗಾವಿಯಿಂದ ನೀವು ನೋಡಬಹುದು, ಬೆಳಗಾವಿಂದನೂ ಕೂಡ ಅವಾಗ ನಮ್ಮಲ್ಲಿ ಕೇಂದ್ರವನ್ನು ಮಾಡಿಕೊಂಡು ಇದೇ ಹೋಮ್ ರೂಲ್ ಲೀಗ್ ತಿಲಕ್ಕರ ಬೆಂಬಲದಿಂದ ಶುರುವಾಗಿತ್ತು. ಗಂಗಾಧರ ರಾವ್ ದೇಶಪಾಂಡೆ ಹೆಸರು ಬರುತ್ತೆ, ದೇಶಪಾಂಡೆ ಅವರ ಹೆಸರು ಬರುತ್ತೆ. ಬೆಂಗಾಲ್ ಬೆಳಗಾಂ ಹುಲಿ ಅಂತೀವಿ ನಾವು. ಹಂಗಾಗಿ 1 and 3 ಇದಕ್ಕೆ ರೈಟ್ ಆನ್ಸರ್. ಬಹಳಷ್ಟು ಜನ ಅಹಲ್ಯಾಬಾಯಿ ಹೋಳ್ಕರ್ ನಿಮಗೆ ಗೊತ್ತಿದೆ, ಇವ್ರ ಬಗ್ಗೆ ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡಿ. ಅಹಲ್ಯಾಬಾಯಿ ಹೋಳ್ಕರ್ ಮರಾಠರ ಪೇಶ್ವೆಯ ತಾಯಿ ಅವಳು. ಹಂಗಾಗಿ GK ಗೋಖಲೆ ಬರ್ತಾರೆ, ಗೋಪಾಲ್ ಕೃಷ್ಣ ಗೋಖಲೆ, ಇವ್ರದ್ದು ಕೂಡ ಬೇರೆ ಬರುತ್ತೆ, ನಮ್ಗೆ ಮಂದಗಾಮಿ ನಾಯಕರ ಹೋರಾಟದಲ್ಲಿ ಬರುತ್ತೆ. ಓಕೆ, ಸೊ ಹಾಗಾಗಿ ಇದಕ್ಕೆ ಆನ್ಸರು 1 ಮತ್ತೆ 3 ನಿಮ್ಗೆ ರೈಟ್ ಆಗತ್ತೆ. ನೆಕ್ಸ್ಟ್ ಬರೋಣ ಖಿಲಾಫತ್ ಮೂವ್ಮೆಂಟ್ಸ್ ಅಲ್ಲಿ. ಖಿಲಾಫತ್ ಮೂವ್ಮೆಂಟ್ ಅಲ್ಲಿ ನೋಡಿ, ಗ್ರಾಮೀಣ ನೆಲೆಗಟ್ಟಿನ ಗಾಂಧಿವಾದಿ ಚಳುವಳಿಗಳು ಯಾವ್ಯಾವ ಆಗಿದ್ವು ಅಂತ. ಗಾಂಧೀಜಿ ಪ್ರಾದೇಶಿಕ ಚಳುವಳಿಗಳಲ್ಲಿ ಭಾಗವಹಿಸಿದ್ದೆ 1917 ಇಂದ. ಹಾಗಾಗಿ 1918ಗೆ ನಮ್ಗೆ ಚಂಪಾರಣ್ಯ ಸಿಕ್ಕತ್ತೆ. ಓಕೆ, ಚಂಪಾರಣ್ಯ. ಅದಾದ್ಮೇಲೆ ಅವರು ಅಹಮದಾಬಾದಿಗೆ ಬರ್ತಾರೆ ಕಾರ್ಮಿಕರ ಹೋರಾಟಕ್ಕೆ. ಅದಾದ್ಮೇಲೆ ಬಂದದ್ದೇ ಅವರು ಖೇಡಾ ಚಳುವಳಿಗೆ ಬರ್ತಾರೆ. ಓಕೆ, ಖೇಡಾ. ಇವು 3 ಪ್ರಾದೇಶಿಕ ಚಳುವಳಿಗಳು. ಗಾಂಧೀಜಿಯವರ ಮೊದಲ ರಾಷ್ಟ್ರೀಯ ಚಳುವಳಿ ಅಂತ ಬಂದ್ರೆ ಅದು 1919 ನಲ್ಲಿ. ಓಕೆ, ಎಲ್ಲಿ ಬರುತ್ತೆ ನಮ್ಗೆ 1919ರಲ್ಲಿ ನಡೆದಂತ ಜಲಿಯನ್ ವಾಲಾಬಾಗ್ ದುರಂತದ ನಂತರ ರಾಷ್ಟ್ರೀಯವಾದಿ ಹೋರಾಟಕ್ಕೆ ಕಾಲಿಡ್ತಾರೆ. 1920ರಲ್ಲಿ ಅಸಹಕಾರ ಚಳುವಳಿ ಮಾಡೋದ್ರ ಮುಖಾಂತರವಾಗಿ ನ್ಯಾಷನಲ್ ಮೂವ್ಮೆಂಟಿಗೆ ಬರ್ತಾರೆ. ಬಟ್ ನಮ್ಗೆ ಇಲ್ಲಿ ಗ್ರಾಮೀಣ ನೆಲೆಗಟ್ಟಿನ ಅಂತ ಕೇಳಿರೋದ್ರಿಂದ ಒಂದು ಚಂಪಾರಣ್ಯ ಮತ್ತೊಂದು ಖೇಡಾ ಕೂಡ ಬರುತ್ತೆ. ಓಕೆ, ಇದೇ ಚಂಪಾರಣ್ಯದಲ್ಲಿ ರಾಜೇಂದ್ರ ಪ್ರಸಾದ್ ಅವರಿಗೆ ಗಾಂಧೀಜಿಯವರು ಬೆಂಗಾಲಿ ಬಾಬು ಅನ್ನುವ ಬಿರುದು ಕೊಟ್ಟಿದ್ದನ್ನ ನೀವಿಲ್ಲಿ ನೋಡ್ತೀರಾ, ಅದು ಕೂಡ ನಿಮ್ಗೆ ಇಂಪಾರ್ಟೆಂಟ್. ಓಕೆ, ಇದೆಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸಂಬಂಧಪಟ್ಟದ್ದು ಖೇಡಾದಲ್ಲಿ. ಇನ್ನು ಅಹಮದಾಬಾದ್ ವಿಡಿಯೋ ಬಗ್ಗೆ ಕೂಡ ಮಾಡಿದೀನಿ, ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ. ಸಾರಾಬಾಯಿ ಹೋರಾಟದನ್ನ ಇಲ್ಲಿ ಒಬ್ಬ ತಂಗಿ ಅಣ್ಣನ ವಿರುದ್ಧ ಮಾಡಿದಂತ ಹೋರಾಟ ಹೆಂಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಬಹಳ ಚೆನ್ನಾಗಿದ್ರಲ್ಲಿ ಹೇಳಿದೀನಿ, ನೀವು ನೋಡ್ಕೊಳ್ಬಹುದು. ಸೊ ಓಕೆ, ನೆಕ್ಸ್ಟ್ ಬರೋಣ. ಅಹಮದಾಬಾದ್ ಕಾರ್ಮಿಕರ ಹೋರಾಟದ ನಂತರ ಬರೋದು ನಮ್ಗೆ 55ನೇ ಪ್ರಶ್ನೆ. ಏನ್ ಬರುತ್ತೆ ನೋಡಿ, ಪ್ರತಿಪಾದನೆ. ಗದರ್ ಚಳುವಳಿಗೆ ಹಿಂಸೆಯ ಮಾರ್ಗವು ಅಪಥ್ಯವಾಗಿರಲಿಲ್ಲ ಅಂತ ಇದೆ. ನೆಕ್ಸ್ಟ್, ಗದರ್ ಚಳುವಳಿ ಅನಿವಾಸಿ ಭಾರತೀಯರು ಪ್ರಾರಂಭಿಸಿದ ಅಂತಾರಾಷ್ಟ್ರೀಯ ಚಳುವಳಿ ಆಗಿತ್ತು ಅಂತ. ಓಕೆ, ಕೆನಡಾ ಮತ್ತು ಅಮೆರಿಕನ್ ಪೂರ್ವದಲ್ಲಿ ನಡೆದಂತದ್ದು. ಆಮೇಲೆ 1913ರ ಕೋಮಾಟಗಾರು ಹೋರಾಟ ಅಂತ ಬರ್ತದಲ್ಲ, ಕೋಮಾಟಗಾರು ಹೋರಾಟ, ಇದ್ರ ಬಗ್ಗೆ ವಿಡಿಯೋ ಇದೆ, ನೋಡ್ಕೋಬೇಕು ನೀವು. ಅಂದ್ರೆ ಕೆನಡಾದಿಂದ ಜಪಾನ್ ತೀರಕ್ಕೆ ಬಂದಂತ ಹಡಗು ಒಂದು ರಕ್ತಪಾತ ಆಗಿದ್ದಂತ ಒಂದು ಹೋರಾಟ, ಅದನ್ನ ವಾಪಸ್ ಮತ್ತೆ ಕೆನಡಾಕ್ಕೆ ಕಳಿಸಲಾಗಿದ್ದಂತ ಹೋರಾಟ.
ಅದು ನಿಮಗೆ ಗದರ್ ಚಳುವಳಿ ಬಗ್ಗೆ ಬರ್ತದೆ 1913. ಹಾಗಾಗಿ ಎ ಮತ್ತೆ ಆರ್ ಎರಡೂ ಸರಿ ಇದೆ, ಆದ್ರೆ ಆರ್ ಎಗೆ ಸರಿಯಾದ ವಿವರಣೆಗಳನ್ನ ಇದು ಕೊಡೋದಿಲ್ಲ. ಅಪತ್ಯವಾಗಿರಲಿಲ್ಲ ಅನ್ನೋದಕ್ಕೆ ಹಿಂಸೆಯ ಮಾರ್ಗವು ಅಪತ್ಯವಾಗಿರಲಿಲ್ಲ ಅಂತಿದೆಯಲ್ಲ, ಇದಕ್ಕೆ ಅದು ಎಕ್ಸ್ಪ್ಲನೇಷನ್ಸ್ ಮಾಡೋದಿಲ್ಲ. ಸೊ ಹಂಗಾಗಿ ನನ್ನ ಪ್ರಕಾರ ಎರಡು ಇದಕ್ಕೆ ರೈಟ್ ಆದಂತ ಆನ್ಸರ್ ಆಗತ್ತೆ. ಸೊ ನೆಕ್ಸ್ಟ್ ಬಂದ್ರೆ 56ನೇ ಪ್ರಶ್ನೆಗೆ ಹೋಗೋಣ, ಏನ್ ಕೊಡುತ್ತೆ ಅಂತ. 56 ನೋಡಿ ಇಂಪಾರ್ಟೆಂಟ್ ಇದೆ. ಹಿಂದಿನ ಅರಸೊತ್ತಿಗೆಗಳ ಅಡತೆಗಾರರು, ಸದಸ್ಯರು, ರಾಯಭಾರಿಗಳು ಸಂಸತ್ತಿನ ಸದಸ್ಯರಾದರು ಅಂತಿದೆ. 1971ರ ಸಂವಿಧಾನ ತಿದ್ದುಪಡಿಯಂತೆ ಪ್ರಿವಿ ಪರ್ಸ್ ರಾಜಧನ ಹಕ್ಕನ್ನ ರದ್ದುಗೊಳಿಸಲಾಯಿತು ಅಂತಿದೆ. ಇದು ನಮ್ಗೆ ಆನ್ಸರ್ ಬಂದ್ಬಿಟ್ಟು ಎ ಮತ್ತೆ ಆರ್ ಎರಡೂ ಸರಿ, ಆದ್ರೆ ಆರ್ ಎಗೆ ಸರಿಯಾದ ವಿವರಣೆ ಅಲ್ಲ. ಯಾಕೆಂತಂದ್ರೆ ಅರಸೊತ್ತಿಗೆ ಆಡಳಿತಗಾರರು ಸಂಸತ್ತಿನ ಸದಸ್ಯರಾಗಿರೋದಿದೆ. ಸಿಂಧ್ಯಾ ಫ್ಯಾಮಿಲಿ ಅವ್ರು ನೋಡ್ಬೋದು ನೀವು, ಆಮೇಲೆ ಮಹಾರಾಷ್ಟ್ರ ಫ್ಯಾಮಿಲಿಗಳು, ಮತ್ತೆ ಯಾಕೆ ಮೈಸೂರು ರಾಜ್ ಒಡೆಯರ್ ಕೂಡ ನೀವು ನೋಡ್ಬೋದು. ಜಯಚಾಮರಾಜೇಂದ್ರ ಒಡೆಯರ್ ಕೂಡ ಇಲ್ಲಿ ರಾಜ್ಯಪಾಲರಾಗಿ ಅಧಿಕಾರವನ್ನು, ಮೊದಲ ರಾಜ್ಯಪಾಲರಾಗಿ ಅಧಿಕಾರ ಮಾಡಿದ್ದು. ಇವರೆಲ್ಲ ಸಂಸತ್ನ ಒಳಗಡೆ ಬಂದು ಬಿಡ್ತಾರೆ. ಬಟ್ ಇವರಿಗೆಲ್ಲ ಪ್ರಿವಿ ಪರ್ಸನ್ ರದ್ದುಗೊಳಿಸಿದ್ದು ನಮ್ಗೆ 1971 ನಲ್ಲಿ ಕಾನ್ಸ್ಟಿಟ್ಯೂಷನ್ ನ ಸಮಾನತೆ ಕಾಯ್ದೆಯ ಆಧಾರದ ಮೇಲೆ ಅವ್ರಿಗೆ ಯಾಕೆ ನೀವು ಕೊಡಬೇಕು ಅನ್ನುವಂಥ ವಿಚಾರ ಬಂದಾಗ ಅದನ್ನ ರದ್ದು ಮಾಡ್ತಾರೆ. ಸೊ ಹಂಗಾಗಿ ರದ್ದು ಮಾಡೋಕ್ಕಿಂತ ಮುಂಚೆನೆ ಇವರೆಲ್ಲ ಸದಸ್ಯರಾಗಿದ್ರು. ಹಂಗಾಗಿ ಇದು ನಮ್ಗೆ ಅಷ್ಟು ಎಕ್ಸ್ಪ್ಲನೇಷನ್ಸ್ ಅನ್ನೋದು ಕೊಡೋದಿಲ್ಲ. ಸೊ ನೆಕ್ಸ್ಟ್ ಬಂದ್ರೆ 56ನೇ ಪ್ರಶ್ನೆ ಆಯ್ತು. 57ನೇ ಕ್ವಶನ್ಸ್ ಏನ್ ಹೇಳುತ್ತೆ ನೋಡಿ. 57 ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ನಿಮಗೆ ಗೊತ್ತಿದೆ, ಬಂಗಾಳ ವಿಭಜನೆ ಆಗಿದ್ದು 1905ಕ್ಕೆ ಲಾರ್ಡ್ ಕರ್ಜನ್ ಟೈಮ್ ಅಲ್ಲಿ. ರೌಲತ್ ಕಾಯ್ದೆ ಬಂದಿದ್ದು 1919, ಇದು ಕೂಡ ಬಂತು, ಸಿಡ್ನಿ ರೌಲತ್. ಆಮೇಲೆ ಹಿಂದೂ ಸ್ವರಾಜ್ನ ಪ್ರಕಟಣೆ ಆಗಿದ್ದು 1909ರಲ್ಲಿ. ಇನ್ನು ವೆಲ್ಲೂರ್ ದಂಗೆ 1806ರಲ್ಲಿ ಈ ದಂಗೆ ಆಗಿತ್ತು. ಇವನ್ನೆಲ್ಲ ನೋಡ್ತಾ ಹೋದ್ರೆ 4132 ಬರುತ್ತೆ. ಇದಕ್ಕೆ 4132 ಬರುತ್ತೆ ನೋಡಿ. ಡಿ ಆಪ್ಷನ್ ನಿಮ್ಗೆ ಇಲ್ಲಿ ಸರಿಯಾಗಿ ಸಿಗತ್ತೆ. 4132 ಬರಬೇಕು, ಹೌದಲ್ವಾ? ಹಿಂದೂ ಸ್ವರಾಜ್ ಗಾಂಧೀಜಿಯವರ ಒಂದು ಸಂಬಂಧಪಟ್ಟಂತ ನ್ಯೂಸ್ ಪೇಪರ್ನ ಬಗ್ಗೆ ಇಲ್ಲಿ 1806 ಟಿಪ್ಪು ಸುಲ್ತಾನ್ ಮಕ್ಕಳನ್ನ ತಗೊಂಡೋಗಿ ಅಲ್ಲಿ ವೆಲ್ಲೂರಲ್ಲಿ ಹಾಕಿದಾಗ ಸೇನಾ ವಸ್ತ್ರ ಮತ್ತು ಚಟುವಟಿಕೆಗಳ ವಿರುದ್ಧ ಹೋರಾಟ, ಆಮೇಲೆ ಸಶಸ್ತ್ರ ಸಂರಕ್ಷಣಾ ಮತ್ತು ನಿಷೇಧ ಕಾಯ್ದೆ ಬಗ್ಗೆ ಹೋರಾಟ. ಇದು ಬಂಗಾಳ ವಿಭಜನೆ ಲಾರ್ಡ್ ಕರ್ಜನ್ ಭಾರತದಲ್ಲಿ ತಂದದ್ದು. ಹಾಗಾಗಿ ಕಾಲಾನುಕ್ರಮದಲ್ಲಿ ಬಂದ್ರೆ 4132 ಇದಕ್ಕೆ ಆನ್ಸರ್ ಆಗತ್ತೆ. ಸೊ ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 58. ಇದು ಕೂಡ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹಂಗಾಗಿ ನಿಮ್ಗೆ ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದದ್ದು 1951 ನಿಂದ. ಓಕೆ, 1951ರಿಂದ 1952 ಫೆಬ್ರವರಿವರೆಗೆ ಕೂಡ ನಡೆದಿತ್ತು ಚುನಾವಣೆ. ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ಇದು. ಅದಾದ್ಮೇಲೆ ರಾಜ್ಯ ಪುನರ್ವಿಂಗಡಣಾ ಆಯೋಗ ನಿಮಗೆ ಗೊತ್ತಿದೆ 1953ಕ್ಕೆ ರಚನೆ ಮಾಡ್ತಾರೆ. 56ಕ್ಕೆ ತನ್ನ ವರದಿಯನ್ನ ಸಲ್ಲಿಸುತ್ತೆ. ನವೆಂಬರ್ 1ಕ್ಕೆ ಕರ್ನಾಟಕ ರಾಜ್ಯ ಬಂದದ್ದು ಅವಾಗಲೇ ಮೈಸೂರು. ಅನಂತರ 71ಕ್ಕೆ ಕರ್ನಾಟಕ ಪುನರ್ ನಾಮಕರಣ ಮಾಡಿದ್ವಿ. ಈ ರಾಜ್ಯ ರಚನೆ ಬಂದಾಗ 14 ಸ್ಟೇಟ್ಗಳು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಿದ್ದು ಇಲ್ಲೇನೆ. ಹಂಗಾಗಿ 56ಕ್ಕೆ ಇದು ಬರುತ್ತೆ. ನೆಕ್ಸ್ಟ್ ಸ್ವತಂತ್ರ ಭಾರತದಲ್ಲಿ ಯೋಜನಾ ಆಯೋಗವನ್ನ ಸ್ಥಾಪನೆ ಮಾಡಿದ್ದು 1950ರಿಂದ ಭಾರತದಲ್ಲಿ ಯೋಜನಾ ಆಯೋಗ ಬಂದಿತ್ತು. ನೆಕ್ಸ್ಟ್ ಮದ್ರಾಸನ್ನ ತಮಿಳುನಾಡು ಅಂತೇಳಿ ನಾಮಕರಣ ಮಾಡಿದ್ದು 1968ಕ್ಕೆ. ಸೊ ಅಲ್ಲಿಗೆ ನಿಮ್ಗೆ ಫಸ್ಟ್ ಯಾವುದು ಬರುತ್ತೆ ಅಂದ್ರೆ ಮೂರನೇದು ಫಸ್ಟ್ ಬರುತ್ತೆ. ಮೂರನೇದು ಫಸ್ಟ್ ಬಂದ ಮೇಲೆ ನಿಮ್ಗೆ ನೆಕ್ಸ್ಟ್ 1ನೇದು ಬರುತ್ತೆ. ಅದಾದ್ಮೇಲೆ ನಮ್ಗೆ 2ನೇದು ಬರುತ್ತೆ. ಅದಾದ್ಮೇಲೆ ನಮ್ಗೆ 4ನೇದು ಬರುತ್ತೆ. 3, 1, 2, 4 ಇದಕ್ಕೆ ಆನ್ಸರು 3 ಆಪ್ಷನ್ಸ್ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗುತ್ತಲ್ವಾ? ಸೊ ರೈಟ್, ಮುಂದೆ ಬರೋಣ. ಕ್ವಶನ್ ನಂಬರ್ 59ಗೆ ಹೋಗ್ತಿತ್ತು. 59 ಏನ್ ಹೇಳತ್ತೆ ನೋಡಿ. 59 ಪಂಜಾಬ್, ಬಾಂಬೆ, ಮದ್ರಾಸ್ ಸಂಯುಕ್ತ ಪ್ರಾಂತ್ಯಗಳು ಒಟ್ಟುಗೂಡಿಸಿದಂತ ಹೋರಾಟಗಳಲ್ಲಿ ಬರುತ್ತೆ. ಜಿ.ಬಿ. ಪಂತ್ ಅಂದ್ರೆ ಜಿ.ಬಿ. ಪಂತ್ ಗೋವಿಂದ ವಲ್ಲಭ್ ಅಂತೇಳಿ ಉತ್ತರ ಪ್ರದೇಶದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆಗ್ತಾರೆ. ಸಿ ರಾಜಗೋಪಾಲ್ಚಾರಿ, ಚಕ್ರವರ್ತಿ ರಾಜಗೋಪಾಲ್ಚಾರಿ ಅವರು, ಬಿ.ಜಿ. ಖೇರ್ ಅವರು, ಮತ್ತೆ ಸಿಕಂದರ್ ಹಯಾತ್ ಖಾನ್ ಅಂತ, CHS ಖಾನ್ ಅಂತೇಳಿ ಕರಿತೀವಿ ನಾವು. HS ಖಾನ್, ಸಿಕಂದರ್ ಹಯಾತ್ ಅಂತ, ಹಯಾತ್ ಸಿಕಂದರ್ ಖಾನ್ ಅಂತನೂ ಕೂಡ ಅವ್ರ ಹೆಸರು ಬರ್ತದೆ ನಮ್ಗೆ. ಹಂಗಾಗಿ SH ಖಾನ್ ಅಂತ ಕೂಡ ಕರಿತೀವಿ, ಸಿಕಂದರ್ ಹಯಾತ್ ಖಾನ್ ಅಂತ. ಅಲ್ಲಿ ನಿಮ್ಗೆ ಪಂಜಾಬ್ನಲ್ಲಿ ಹೋರಾಟ ಮಾಡಿದ್ದು ಆ ಕಾಲಕ್ಕೆ ಇದು ಬರ್ತದೆ ನಮ್ಗೆ. ಬಾಂಬೆಗೆ ಸಂಬಂಧಪಟ್ಟಂಗೆ 3ನೇದು ಬಿ.ಜಿ. ಖೇರ್ ಅವರು ಬರ್ತಾರೆ. ಆಮೇಲೆ ಮದ್ರಾಸ್ಗೆ ಸಿ ರಾಜಗೋಪಾಲ್ಚಾರಿ ಅವ್ರದ್ದು ಹೋರಾಟ. ಸಂಯುಕ್ತ ಪ್ರಾಂತ್ಯಗಳ ಬಗ್ಗೆ ಬಂತಂದ್ರೆ ಜಿ.ಬಿ. ಪಂತ್ ಅವರು ಬರ್ತಾರೆ. ನಿಮ್ಗೆ ಎ ಆಪ್ಷನ್ಸ್ ಇಲ್ಲಿ ಕರೆಕ್ಟ್ ಆಗಿ ಸಿಗತ್ತೆ ನೋಡಿ.
ಸೊ ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 59ಗೆ ಎ ಆಪ್ಷನ್ ಆದ್ಮೇಲೆ 60 ಪ್ರಶ್ನೆ ಬರೋಣ. ಏನ್ ಹೇಳುತ್ತೆ 60ನೇ ಪ್ರಶ್ನೆ ನೋಡಿ, ಚಿಪ್ಕೋ ಚಳವಳಿ ಎಲ್ಲ ಪರಿಸರ ಹೋರಾಟಗಳ ಬಗ್ಗೆ ಕೊಟ್ಟಿದ್ದಾರೆ. ಆದ್ರೆ ಪರಿಸರ ಹೋರಾಟಗಳಲ್ಲಿ ನೀವು ಬಹಳಷ್ಟು ಜನ ಮಿಸ್ ಮಾಡ್ತೀರಿ. ಭಾರತದ ಮೊಟ್ಟ ಮೊದಲ ಪರಿಸರ ಚಳವಳಿ ಬಿಷ್ಣೋಯಿ ಹೋರಾಟ ಅಂತ ಕರಿತೀವಿ. ಬಿಷ್ಣೋಯಿ ಚಳವಳಿ ಇದು ರಾಜ್ಯ ಸಂಸ್ಥಾನಗಳಿದ್ದಾಗಲೇ ಬಂದದ್ದು, ಆಮೇಲೆ ಸ್ವತಂತ್ರ ನಂತರ ನೀವೆಲ್ಲ. ಚಿಪ್ಕೋ ಮೂವ್ಮೆಂಟ್ ನಿಮ್ಗೆ ಗೊತ್ತಿದೆ, ಇದು ತೆಹರಿ ಗರ್ವಾಲ್ ಉತ್ತರಾಖಂಡಲ್ಲಿ ನಡೆದಂತದ್ದು ಹೋರಾಟ ಇದು ಚಿಪ್ಕೋ ಚಳವಳಿ. ಆಮೇಲೆ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಂತ ಕರಿತೀವಿ, ಕೇರಳದಲ್ಲಿ ಬಂತು. ಸೊ ಇದು ಪಾಲಕ್ಕಾಡ್ ಅಲ್ಲಿ ಕೂಡ ನಡೀತಿದ್ದು, ಕೇರಳದ ಪಾಲಕ್ಕಾಡ್ ಅಲ್ಲಿ. ಮೂರನೇದಕ್ಕೆ ನಿಮ್ಗೆ ಸರಿಯಾಗಿ ಉತ್ತರ ಸಿಗತ್ತೆ. ಚಿಪ್ಕೋ ತೆಹರಿ ಗರ್ವಾಲ್ ಇದು 4ನೇದಕ್ಕೆ ಸಿಗತ್ತೆ. ಇನ್ ಜಂಗಲ್ ಬಚಾವೋ ಆಂದೋಲನ್ ಛತ್ತೀಸ್ಗಢ ರಾಂಚಿ ಆಮೇಲೆ ಆ ಭಾಗದಲ್ಲಿ ನಡೆದದ್ದು, ಇದು ಸಿಂಗ್ಭೂಮ್ ಬರುತ್ತೆ ಅಲ್ಲಿ ಜಾರ್ಖಂಡ್. ಇನ್ನು ಅಪ್ಪಿಕೋ ಇದು ಕರ್ನಾಟಕದಲ್ಲಿ ನಡೆದದ್ದು, ಶಿವಮೊಗ್ಗದಲ್ಲಿ. ಕುಸುಮ್ ಸೊರಬ್ ಅವರು, ಯಲ್ಲಪ್ಪ ರೆಡ್ಡಿ, ಪಾಂಡುರಂಗ ಹೆಗಡೆ, ಸುಂದರ ಇವರೆಲ್ಲ ಬರ್ತಾರೆ. ಸುಂದರಲಾಲ್ ಬಹುಗುಣ ನಿಮ್ಗೆ ಇಲ್ಲಿ ಚಿಪ್ಕೋ ಮೂವ್ಮೆಂಟ್ಸ್ ಅಲ್ಲಿ ಕೂಡ ಬರ್ತಾರೆ. ಇದು ಅದಾದ್ಮೇಲೆ ನರ್ಮದಾ ಬಚಾವ್ ಆಂದೋಲನ್, ಕೈಗಾ ಚಳುವಳಿ, ಇವೆಲ್ಲ ಕೂಡ ನೀವು ಪರಿಸರ ಹೋರಾಟಗಳಲ್ಲಿ ನೋಡ್ಬೇಕು. ನೆಕ್ಸ್ಟ್ ಬರೋಣ, ಅಲ್ಲಿಗೆ ಉತ್ತರ ನಿಮ್ಗೆ ಡಿ ಆಪ್ಷನ್ ಸಿಗತ್ತೆ. ನೆಕ್ಸ್ಟ್ ಬಂದ್ರೆ ಕ್ವಶನ್ ನಂಬರ್ 61 ಕೋಣ 61 ಏನ್ ಹೇಳುತ್ತೆ ನೋಡಿ. 61ನೇ ಪ್ರಶ್ನೆಯಲ್ಲಿ ನಾವು ನೋಡೋದಾದ್ರೆ ಇಂಪಾರ್ಟೆಂಟ್ ಇದೆ. ಟಿಟುಮೀರ್ ಚಳುವಳಿಯನ್ನ ಯಾವ ಕಾರಣಕ್ಕಾಗಿ ಸಂಘಟಿಸಲಾಯಿತು ಅಂತ. ಟಿಟುಮೀರ್ ಚಳುವಳಿಯನ್ನ ಸಂಘಟಿಸಿದ್ದು ಗಡ್ಡದ ಮೇಲಿನ ಸುಂಕವನ್ನ ವಿಧಿಸಿದ ಹಿಂದೂ ಜಮೀನ್ದಾರರ ವಿರುದ್ಧ ಮಾಡುತ್ತೆ. ಯಾವಾಗ ನಡೀತು ಅಂತ ನೋಡೋಣಿದ್ದಿಲ್ಲ. ಟಿಟುಮೀರ್ ಚಳುವಳಿ ಬಂದಿದ್ದು ಟಿಟುಮೀರ್ ಸೈಯದ್ ಮೀರ್ ನಿಸಾರ್ ಅಲಿ ಅಂತಾನೆ ಇವನು ಪ್ರಸಿದ್ಧಿ ಆದವನು. ಟಿಟುಮೀರ್ ಅಂತಾನೆ ಇವತ್ತು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದ. ಇವನು ಬಂಗಾಳಿ ಮುಸ್ಲಿಂ ಜಾನಪದ ದಂತಕಥೆ ಅಂತ ಕೂಡ ಇವನ್ಗೆ ಕರೀತಾರೆ ಟಿಟುಮೀರ್ಗೆ. ಆ ಭಾಗದಲ್ಲಿ ಸೈಯದ್ ಅಹಮದ್ ಬರೇಲಿ ಅವರಿಂದ ಈತ ಬಹಳಷ್ಟು ಪ್ರೇರಣೆಯಾಗಿ ಹಿಂದೂ ಅಂದ್ರೆ ಭಾರತದಲ್ಲಿ ಇಸ್ಲಾಂ ಪುನರುಜ್ಜೀವನ ಪ್ರಚಾರಕನಾಗಿ ತುಂಬಾನೇ ಕೆಲಸ ಮಾಡ್ತಾನೆ. ಆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂದೇಶಗಳು ಕೂಡ ಇವನ್ ಯಾವಾಗಲೂ ಇತ್ತು ಟಿಟುಮೀರಲ್ಲಿ. 1830ರಲ್ಲಿ ಜಮೀನ್ದಾರ್ ಕೃಷ್ಣದೇವರಾಯ ಇವ್ರು ಏನ್ ಮಾಡ್ದ ಅಂದ್ರೆ ಆ ಭಾಗದಲ್ಲಿ ಆ ಮುಸ್ಲಿಮರು ಬಿಡ್ತಿದ್ದಂತಹ ಗಡ್ಡದ ಮೇಲೆಯೂ ಕೂಡ ನಿಮ್ಗೆ ನೀವು ನನಗೆ ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿ ಆತ ಬಂಡಾಯವನ್ನು ಶುರು ಮಾಡ್ದ, ದಬ್ಬಾಳಿಕೆಯನ್ನು ಶುರು ಮಾಡ್ದ. ಅದರ ವಿರುದ್ಧವಾಗಿಯೇ ಸಯೀದ್ ಮೀರ್ ನಿಸಾರ್ ಅಲಿ ತಮ್ಮೆಲ್ಲ ಮುಸ್ಲಿಂ ಜನರನ್ನ ಒಟ್ಟುಗೂಡಿಸ್ಕೊಂಡ್ಬಿಟ್ಟು ಈ ಜಮೀನ್ದಾರರ ವಿರುದ್ಧ ದೊಡ್ಡ ದಂಗೆಯನ್ನೇ ಕೂಡ ಆತ ಮಾಡಿ ಬಹಳಷ್ಟು ಸಾವು ನೋವುಗಳು, ಆಮೇಲೆ ದೇವಸ್ಥಾನಗಳ ಮುಂದೆ ಆಕಳುಗಳನ್ನ ಹೊಡೆದು ಬಿಸಾಕೋದು, ಆಮೇಲೆ ಬಹಳಷ್ಟು ರೀತಿ ಹೋರಾಟಗಳು ನಡೀತು. ಆಮೇಲೆ ಜಮೀನ್ದಾರ್ ಕೃಷ್ಣದೇವರಾಯ ಪಂತ್ ಸತ್ತೋದ್ಮೇಲೆ ಅಲ್ಲಿಗೆ ಆ ಚಳುವಳಿ ಮುಗಿತದೆ. ಟಿಟುಮೀರ್ ಚಳುವಳಿ ಈ ರೀತಿಯಲ್ಲಿ ಪ್ರಸಿದ್ಧಿ ಆಗಿತ್ತದು ಬಂಗಾಳದಲ್ಲಿ. ನೆಕ್ಸ್ಟ್ ಬರ್ತೀವಿ ಮುಖದ್ದಿಮಾ. ಇದು ಕೂಡ ಇಲ್ಲಿಂದ ನಮ್ಗೆ ಹಿಸ್ಟೋಗ್ರಫಿ ಕ್ವಶನ್ಸ್ ಯಾರು ಓದಿರಿ ಅವ್ರು ಮಾತ್ರ ಬರೀಲಿಕ್ಕೆ ಸಾಧ್ಯ. ಇದು ಮುಖದ್ದಿಮಾ ಅರಬ್ ಇತಿಹಾಸಕಾರನ ಮಹಾನ್ ಕೃತಿ ಅಂದ್ರೆ ಇಬ್ನಾ ಖಲ್ಡೂನ್ ಅಂತ ಬರ್ತಾನೆ. ಇಬ್ನಾ ಖಲ್ಡೂನ್ ಮುಖದ್ದಿಮಾ ಕೃತಿ. ಇದು ಕಂಪ್ಲೀಟ್ ಆಗಿ ನೋಡಿ ನೆಟ್ ಎಕ್ಸಾಮ್ಸ್ ಇಂದ ಎತ್ತಿ ಪ್ರಶ್ನೆ ನಿಲ್ಲ ಹಾಕಿದ್ದಾರೆ. ಹೋದ ವರ್ಷದ ನೆಟ್ ಅಲ್ಲಿ ಇತ್ತಿದ್ದು ಪ್ರಶ್ನೆ. ನೆಕ್ಸ್ಟ್ ಬರ್ತೀವಿ 63ನೇ ಕ್ವಶನ್ಸ್. ಈ ಕೆಳಗಿನವುಗಳಲ್ಲಿ ಚರಿತ್ರೆಯ ಪಾಸಿಟಿವಿಸ್ಟ್ ಧನಾತ್ಮಕ ಪಂಥದ ಪ್ರತಿಪಾದಕರು ಯಾರು ಅಂತ. ಸಮಾಜಶಾಸ್ತ್ರ ಪಿತಾಮಹ ಆಗಸ್ಟ್ ಕಾಮ್ಟೆ ಅವರು ಪಾಸಿಟಿವಿಸ್ಟ್ ಧನಾತ್ಮಕ ಪಂಥದ ಪ್ರತಿಪಾದಕರು. ಇತಿಹಾಸ ಬೆಳೆಯೋದಕ್ಕೆ ಈ ರೀತಿಯಾದಂತ ಕೆಲವು ಅನುಕೂಲಗಳೇ ಕಾರಣ ಅಂತ ಇವರು ಹೇಳ್ತಾ ಹೋಗ್ತಾರೆ. ಒಸಾಲ್ಡ್ ಸ್ಲೆಂಗ್ಲರ್ ಇದ್ದಾರೆ, ಇವರು ಧನಾತ್ಮಕ ಅಲ್ಲ ಋಣಾತ್ಮಕ ಪಂಥದ ಪ್ರತಿಪಾದಕರು. ಆರ್ನಾಲ್ಡ್ ಟೈಂಬಿ ಇವರಿದಾರಲ್ಲ, ವಿ ಎಸ್ ಸ್ಮಿತ್ ಇವರು ಬ್ರಿಟಿಷ್ ಆಡಳಿತದ ವಿರೋಧಿ ಒಂದು ವಿಚಾರವನ್ನ ಇವರು ವ್ಯಕ್ತಪಡಿಸ್ತಾರೆ. ವಿ ಎಸ್ ಸ್ಮಿತ್ ಅವರು. ಇದು ಕೂಡ ನಿಮ್ಗೆ ಹಿಸ್ಟೋಗ್ರಫಿಯಲ್ಲಿ ಬರ್ತವೆ. 64ನೇ ಪ್ರಶ್ನೆ. ಚರಿತ್ರೆ ಮಹಾನ್ ಪುರುಷರ ಜೀವನ ಚರಿತ್ರೆ ಅಂತ ಹೇಳಿದವನು ಥಾಮಸ್ ಕಾರ್ಲೈಲ್. ಹಿಸ್ಟ್ರಿ ದ ಬಯೋಗ್ರಫಿ ಆಫ್ ಎ ಗ್ರೇಟ್ ಮ್ಯಾನ್ ಹೇಳಿದ್ದು ಇವರೇನೆ. ಹಿಸ್ಟೋಗ್ರಫಿ ಪ್ರಶ್ನೆಗಳಿವು, ತುಂಬಾ ಸೀರಿಯಸ್ ಆಗಿ ಕೇಳಿದ್ದಾರೆ, ನೀವು ಡೀಪ್ ಆಗಿ ಓದ್ಬೇಕು ಅದನ್ನ. 65ನೇ ಪ್ರಶ್ನೆ ಬರೋಣ. ಹೆಗಲ್, ಮಾಲ್ ಮಾರ್ಕ್ಸ್, ಸಂತ ಅಗಸ್ಟೈನ್, ವಿಲ್ ಡ್ಯುರಾಂಟ್ ಇವರೆಲ್ಲ ಗೊತ್ತಿಲ್ಲದೆ ಇದ್ರು ಇದು ಒಂದಂತೂ ಗೊತ್ತಿರ್ತದೆ ನಿಮ್ಗೆ, ಕಾಲ್ ಮಾರ್ಕ್ಸ್ ಇಂದಲ್ವಾ. ಕಾಲ್ ಮಾರ್ಕ್ಸ್ ಬರ್ದದ್ ಯಾವುದು ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ದಾಸ್ ಕ್ಯಾಪಿಟಲ್ ಅಂತ. ಅದಕ್ಕೆ ಬಿಗೆ 2 ಎಲ್ಲಿದೆ ಅಂತ ಹುಡುಕೊಂಡ್ಬಿಟ್ಟಿದ್ರೆ ನಿಮ್ಗೆ ಸಿಕ್ತಿತ್ತು ನೋಡಿ. ಇಲ್ಲಿ 3 ಇದೆ, ಇದು ಅಲ್ಲ. ಇಲ್ಲಿ 3 ಇದೆ ಅಲ್ವಾ, ಅಲ್ಲ ಬಿಗೆ 2 ಅಲ್ಲ, ಬಿಗೆ 1 ಅಂತ ಹುಡುಕೊಂಡ್ಬಿಟ್ಟಿದ್ರೆ ಇದು ಸಿಕ್ತಿತ್ತು. ಇದು ಅಲ್ಲ ನೋಡಿ. ಇಲ್ಲಿ ಬಿಗೆ 2 ಇದೆ, ಇದು ಅಲ್ಲ. ಬಿಗೆ 1 ಇರೋದು ಇದು ಒಂದೇ ಆಪ್ಷನ್. ಕಣ್ಣು ಮುಚ್ಕೊಂಡು ಇದಕ್ಕೆ ಹಾಕ್ಬಿಟ್ಟಿದ್ರೆ ಈ ಉತ್ತರ ಸರಿಯಾಗಿ ಬಿಡೋದು, ಯಾಕಂದ್ರೆ ಉಳಿದವು ಯಾವ ಕೂಡ ಎಲ್ಲ ಇದೆ. ಸೆಂಟ್ ಅಗಸ್ಟಿನ್ ಸಿಟಿ ಆಫ್ ಗಾಡ್ ಅಂತ ಬರೀತಾನೆ. ವಿಲ್ ಡ್ಯುರಾಂಟ್ ಯಾವಾಗಲೂ ಕೂಡ ಲೆಸನ್ಸ್ ಆಫ್ ಹಿಸ್ಟ್ರಿ. ಹೆಗಲ್ ಬರೆಯೋದು ಡಯಾಲೆಸ್ಟಿಕ್ಸ್ ಅಂತೇಳಿ ಕೂಡ ಬರೀತಾನೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
ನೆಕ್ಸ್ಟ್ 65ನೇ ಪ್ರಶ್ನೆ ಈ ರೀತಿ ನಿಮಗೆ ಬಂತು. ಹಾಗಾಗಿ ಸ್ನೇಹಿತರೆ ಮರಿಬೇಡಿ, ಸ್ಫೂರ್ತಿ ಅಕಾಡೆಮಿ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ. ನಮ್ಮ ಸರ್ ಒಂದಿಷ್ಟು ಹೆಲ್ಪ್ ಮಾಡೋಣ, ಚಾನೆಲ್ ನ ದೊಡ್ಡ ಮಟ್ಟಕ್ಕೆ ತರ್ತಾರೆ ಅನ್ನುವಂತ ನಂಬಿಕೆ ಇದ್ರೆ ದಯವಿಟ್ಟು ಇದನ್ನ ಮಾಡಿ. ನಿಮ್ಗೋಸ್ಕರ ವೆಬ್ಸೈಟು, ಆಪ್ಸು ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಸಂಗ್ರಹ ಮಾಡಬೇಕು ಅಂತಿದ್ದೀವಿ. ಆ ಪ್ರಯತ್ನಕ್ಕೆ ನಿಮ್ಮ QR ಕೋಡ್ ನ ಒಂದು ಧನ ಸಹಾಯ ತುಂಬಾನೇ ಇಂಪಾರ್ಟೆಂಟ್ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ ಪಾರ್ಟ್ 3. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್.